ಈಗ ಹೇಳುವಂಥ ಅಂಶದ ಹೆಸರು ದೇವರ ಮಾತಿಗೆ ವಿಧೇಯರಾಗದ ನಾವು ಪ್ರಾರ್ಥನೆ ಮಾಡಿದರೆ ದೇವರು ಕೇಳ್ತಾರ? ದೇವರ ಮಾತಿಗೆ ವಿಧೇಯರಾಗದ ನಾವು ಪ್ರಾರ್ಥನೆ ಮಾಡಿದರೆ ದೇವರು ಕೇಳ್ತಾರ ಎನ್ನುವಂಥದ್ದು. ಕ್ರಿಸ್ಮಸ್ ಹಬ್ಬದ ಸಂದರ್ಭವಾಗಿ ಈ ಒಂದು ಅಂಶವನ್ನು ಮಾತನಾಡ್ತಾ ಇದ್ದೀವಿ. ಇವು ನೋಡಿ, ಕ್ರಿಸ್ಮಸ್ ಸಂದರ್ಭ ಅಂದರೆ ಯೇಸು ಪ್ರಭು ಈ ಲೋಕಕ್ಕೆ ಬಂದಿದ್ದಾರೆ. 2000 ವರ್ಷಗಳ ಹಿಂದೆ ಮಾನವ ಆಕಾರವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದಿದ್ದಾರೆ. ಆದ್ದರಿಂದ ನೆನಪು ಮಾಡಿಕೊಂಡು ನಾವು ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಅಂತೇಳಿ ಪ್ರಪಂಚ ದೇಶದಲ್ಲಿ ಎಲ್ಲರೂ ಮಾಡ್ತಾ ಇರುವಂಥದ್ದು. ಎಲ್ಲ ಕಡೆ ನೋಡುವಂಥದ್ದು ಏನಪ್ಪ ಅಂತ ನೋಡುವಾಗ ಹಾಡುಗಳು ಇರುತ್ತೆ, ಆಮೇಲೆ ಅದ್ರ ಜೊತೆಗೆ ಡಿಸ್ಕೋ ಡ್ಯಾನ್ಸ್ಗಳು ಕೂಡ ಇರುತ್ತೆ. ಜನ ಕೂಡ ಯಾಕೆ ಹಿಂಬಾಲಿಸ್ತಾರೆ, ಯಾಕೆ ಬರ್ತಾರೆ ಅಂತ ನೋಡುವಾಗ ಹೆಚ್ಚಾಗಿ ಒಳ್ಳೆಯ ಆಟಗಳು ಪಾಠಗಳು ಇರುತ್ತೆ. ಆದ್ದರಿಂದ ನೋಡೋಣ, ಏನಾದರೂ ಸಂತೋಷ ಸಿಗುತ್ತೆ ಅಂತ ಹೇಳಿ ಬರುವಂಥವ್ರು ಇರ್ತಾರೆ. ಆದರೆ ಈ ಕಾರ್ಯಕ್ರಮದ ಹಿಂದೆ ದೇವರ ಮನಸ್ಸು, ದೇವರ ಕಷ್ಟ ನಮಗೆ ಅರ್ಥ ಆಗಬೇಕು. ದೇವರ ಪ್ರೀತಿಯಾಗಿರ್ಬೋದು, ದೇವರ ತ್ಯಾಗ, ಯೇಸು ಕ್ರಿಸ್ತರು ಬರುವಂಥ ಮುಖ್ಯ ಉದ್ದೇಶ ಇದು ಅರ್ಥ ಆಗಬೇಕು. ಇಲ್ಲದೆ ಹೋದರೆ ನಮಗೇನು ಉಪಯೋಗ ಇಲ್ಲ. ಆ ಕ್ರಿಸ್ತನ ಬಗ್ಗೆ ಅರ್ಥ ಮಾಡುವಂಥ ಒಂದು ಸಭೆ ಇದು, ಅರ್ಥ ಮಾಡಿಸುವಂಥ ಒಂದು ಸಭೆ. ದೇವರ ಬಗ್ಗೆ, ಪ್ರಭು ಬಗ್ಗೆ, ಬೈಬಲ್ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸುವಂಥ ಸಭೆ. ಇವಾಗ ನೋಡಿ, 2 ದಿನ ಪ್ರಾರ್ಥನೆ ಕೂಟ ಇರುತ್ತೆ. ಈ 2 ದಿನ ಪ್ರಾರ್ಥನೆ ಕೂಟದಲ್ಲಿ ಸುಮಾರು ಒಂದು 7-8 ಅಂಶಗಳನ್ನು ನಾವು ಕಲಿತೀವಿ. 7-8 ಅಂಶಗಳನ್ನು, ಪ್ರಾಮುಖ್ಯವಾದಂಥ ಅಂಶಗಳು ನಾವೆಲ್ಲರೂ ಕಲಿತೀವಿ. ಪ್ರಿಯರ ದೇವ್ರ ಮಕ್ಕಳಿರ, ಕಲಿಯೋದಕ್ಕೆ ನೀವು ಬಂದಿದ್ದೀರಾ. ದೇವರ ವಾಕ್ಯವನ್ನು ಕಲಿಸೋದಕ್ಕೆ ನಾವು ಕೂಡ ಅಷ್ಟು ದೂರದಿಂದ ಬಂದಿದ್ದೇವೆ. ಇವಾಗ ಇದೊಂದು ಅಂಶವನ್ನು ನಾವು ಕಲಿಯೋಣ. ದೇವರ ಮಾತನ್ನು ಕೇಳದ ನಾವು ಪ್ರಾರ್ಥನೆ ಮಾಡಿದರೆ ದೇವರು ಕೇಳ್ತಾರಾ ಅಂತ. ನಾವೆಲ್ಲರೂ ಪ್ರಾರ್ಥನೆಗೆ ಹೋಗ್ತೀವ ಪ್ರಿಯರೇ? ಎಲ್ಲರೂ ಒಂದು ಸಾರಿ ಕೈ ಎತ್ತಿರಿ. ಯಾರ್ಯಾರು ಪ್ರಾರ್ಥನೆಗೆ ಹೋಗ್ತೀವಿ? ಪ್ರಾರ್ಥನೆಗೆ ಹೋಗೋರೆಲ್ಲರೂ ಕೈ ಎತ್ತಿರಿ. ಇಲ್ಲ, ಇವತ್ತೇ ಹೊಸ್ದಾಗಿ ಬಂದಿದ್ದೀನಿ ಕ್ರಿಸ್ತನ ಮಾತನ್ನು ಕೇಳೋದಕ್ಕೆ ಅನ್ನೋರು ಕೈ ಎತ್ತಿರಿ. ಮೊದಲನೇದಾಗಿ ನಾವೆಲ್ಲರೂ ಪ್ರಾರ್ಥನೆಗೆ ಹೋಗುತ್ತೇವೆ ಅನ್ನೋರು ಕೈ ಎತ್ತಿರಿ. ಎಲ್ಲರೂ ಕ್ರೈಸ್ತರಂತ ಗೊತ್ತಾಯಿತು. ಹೊಸ್ದಾಗಿ ಇವತ್ತೇ ನಾನು ತಿಳ್ಕೊಳ್ಳೋಕ್ಕೆ ಬಂದಿದ್ದೇನೆ ಅಂತ ಕೈ ಎತ್ತಿರಿ. ಒಬ್ಬರು, ದೇವ್ರ ಸ್ತೋತ್ರವಾಗಲಿ. ಓಕೆ, ಥ್ಯಾಂಕ್ ಯು ಬ್ರದರ್. ನಿಮ್ಮನ್ನು ದೃಷ್ಟಿ ಇಟ್ಕೊಂಡು ಅದೇ ಪ್ರಕಾರ ಇಲ್ಲಿ ತಲೆ ಬಾಗಿಸಿರುವಂಥ, ಇಲ್ಲಿ ಕುಳಿತುಕೊಂಡಿರುವಂಥ ಎಲ್ಲರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೆಲವು ವಿಷಯಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ದೇವರ ಮಾತನ್ನು ಕೇಳದ ನಾವು ದೇವರಿಗೆ ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾರ ಅಂತ ಅನ್ನೋದನ್ನು, ಅಂದರೆ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಪ್ರತಿ ಕ್ರೈಸ್ತರು ಎಲ್ಲ ಕಡೆ ಪ್ರಾರ್ಥನೆ ಇರುತ್ತೆ, ಎಲ್ಲ ಕಡೆ ಪ್ರಾರ್ಥನೆ ಮಾಡ್ತಾರೆ. ಎಲ್ಲೆಲ್ಲಿ ಪ್ರಾರ್ಥನೆ ಅಂತ ನೋಡುವಾಗ ಮನೆಯಲ್ಲಿ, ಸಭೆಯಲ್ಲಿ, ಚರ್ಚಿನಲ್ಲಿ ಎಲ್ಲ ಕಡೆ ನಾವು ಪ್ರಾರ್ಥನೆ ಮಾಡ್ತೀವಿ. ಅದೇ ಪ್ರಕಾರ ಕ್ರೈಸ್ತ ಸಮಾಜದಲ್ಲಿ ಪ್ರಾರ್ಥನೆ ಮಾಡುವಂಥ ಆಫೀಸ್ಗಳು ಕೂಡ ಇದೆ. ಆಫೀಸ್ಗಳು ಫೋನ್ ನಂಬರ್ ಕೂಡ ಕೊಟ್ಟಿರ್ತಾರೆ. ನಿಮ್ಮ ಅವಶ್ಯಕತೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಅಂತೇಳಿ ಫೋನ್ ನಂಬರ್ ಕೊಟ್ಟಿರ್ತಾರೆ. ನಿಮ್ಮ ಅವಶ್ಯಕತೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ನಿಮಗೇನಾದರೂ ಸಮಸ್ಯೆಗಳಿದೆಯಾ, ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವಂತೆ. ಅದಕ್ಕೆ ಕೆಲವರು ಕೆಲಸ ಮಾಡ್ತಾ ಇರ್ತಾರೆ ಪ್ರಾರ್ಥನೆ ಮಾಡೋದಕ್ಕೋಸ್ಕರ. ಅವ್ರು ಕೆಲಸ ಮಾಡೋದಕ್ಕೋಸ್ಕರ ಅಂದರೆ ಅವರು ಯಾಕೆ ಪ್ರಾರ್ಥನೆ ಮಾಡ್ತಾರಂತ ನೋಡುವಾಗ, ಪ್ರಾರ್ಥನೆ ಅಂದರೆ ನಾವು ಫೋನ್ ಮಾಡಿದಾಗ, ನಮ್ಮ ಕಷ್ಟ ಸುಖಗಳು ಹಂಚಿಕೊಂಡಾಗ ಪ್ರಾರ್ಥನೆ ಮಾಡುವಂಥದ್ದು ನಡೀತಾ ಇರುತ್ತೆ.
ಅವರನ್ನು ಆಫೀಸಲ್ಲಿ ಯಾರು ಏರ್ಪಾಟ್ ಮಾಡಿದ್ದಾರೆ ಅಂತ ನೋಡುವಾಗ ಅವ್ರಿಗಿಂತ ಉನ್ನತವಾದಂಥ ಸೇವಕರು, ಅವ್ರಿಗಿಂತ ಉನ್ನತವಾದಂಥ ಸೇವಕರು. ಅಲ್ಲಿ ಇದ್ದವ್ರು ಯಾರಂತ ನೋಡುವಾಗ ಸಂಬಳ ತಗೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಏನು ತಗೊಂಡು? ಸಂಬಳ ತಗೊಂಡು ಪ್ರಾರ್ಥನೆ ಮಾಡ್ತಾರೆ. ಅಂಥ ಪ್ರಾರ್ಥನೆ ದೇವ್ರು ಕೇಳ್ತಾರ? ಅಂಥ ಪ್ರಾರ್ಥನೆ ಅಂದರೆ ಸಂಬಳ ತಗೊಂಡು ಪ್ರಾರ್ಥನೆ ಮಾಡಿದರೆ ದೇವ್ರು ಕೇಳ್ತಾನ? ಮೊದಲನೇದಾಗಿ ಕೇಳಲ್ಲ. ಎರಡನೇದಾಗಿ ಪ್ರಿಯರ ದೇವ್ರ ಮಕ್ಕಳಿರ, ತುಂಬ ಜನಕ್ಕೆ ನಾವು ಫೋನ್ ಮಾಡಿ ಅಯ್ಯ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇರ್ತೀವಿ. ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ. ಅವ್ರು ಯಾವ ರೀತಿ ಇರ್ತಾರೋ ಹೇಗೆ ಇರ್ತಾರೋ ಒಂದು ಗೊತ್ತಿಲ್ಲ. ಮೂರನೇದಾಗಿ ನಾವು ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಎಲ್ಲರೂ ಚಿಕ್ಕವರು ದೊಡ್ಡವರು ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಅಂದರೆ ದೇವರ ಹತ್ರ ಖಂಡಿತವಾಗಿ ಪ್ರಾರ್ಥನೆ ಮಾಡಬೇಕಾ ಮಾಡಬಾರ್ದ? ದೇವರು ಹೇಳಿದ್ದಾರೆ ಖಂಡಿತವಾಗಿ ನೀವು ಮಾಡಲೇಬೇಕು ಅಂತ ಹೇಳ್ತಾರೆ. ಪ್ರಾರ್ಥನೆ ಮಾಡಲೇಬೇಕು ಅಂತ ಹೇಳ್ತಾರೆ. ಪ್ರಭು ಹೇಳ್ತಾರೆ, ಅಪೋಸ್ತಲರು ಹೇಳ್ತಾರೆ, ಪೌಲನೂ ಹೇಳ್ತಾರೆ. ನೀವು ಯಾವಾಗಲೂ ಪ್ರಾರ್ಥನೆಯಲ್ಲಿರಿ, ದೇವರ ಧ್ಯಾನದಲ್ಲಿರಿ, ದೇವರ ಭಕ್ತಿಯಲ್ಲಿರಿ, ಪ್ರಾರ್ಥನೆಯಲ್ಲಿರಿ, ಎಲ್ಲ ಸಮಯದಲ್ಲಿ ಇರಿ ಅಂತ ದೇವರು ಅಲ್ಲೆಲ್ಲಿ ಬರೆಸಿದ್ದಾರೆ. ಈ ಮಾತುಗಳು ತುಂಬ ಕಡೆ ಇರುತ್ತೆ ಪ್ರಿಯರೇ. ಈ ಮಾತುಗಳನ್ನು ಆಧಾರ ಮಾಡಿಕೊಂಡು ನಾವು ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಸಮಯ ಇದ್ದಾಗಲೂ ಸಮಯ ಇಲ್ಲದೆ ಇದ್ದಾಗಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ನಾವು ಮಾಡುವಂಥ ಪ್ರಾರ್ಥನೆ ದೇವ್ರು ಕೇಳ್ತಾ ಇದ್ದಾರಾ ಅನ್ನೋದು ನಾವು ಇವತ್ತು ಕಲಿಬೇಕಾಗಿದೆ. ಯಾಕೆಂದರೆ ಕೇಳಬೇಕು ತಾನೆ, ನಮ್ಮ ಪ್ರಾರ್ಥನೆಗಳು ದೇವ್ರು ಕೇಳಬೇಕು ತಾನೆ. ದೇವ್ರು ಕೇಳಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೀವ ಅಥವಾ ಜನರು ನೋಡಬೇಕಂತ ಪ್ರಾರ್ಥನೆ ಮಾಡ್ತೀವ? ಉದ್ದೇಶ ಎರಡೂ ಇರುತ್ತೆ. ಒಂದೇನು ದೇವ್ರು ಕೇಳಲಿ ಅಂತ ಪ್ರಾರ್ಥನೆ ಮಾಡುವಂಥವ್ರು ಇದ್ದಾರೆ. ಇನ್ನೊಂದು ಗುಂಪು ನಮ್ಮ ಮಧ್ಯದಲ್ಲಿರುವಂಥ ಜನರು ಕೇಳಬೇಕು ಅಂತ ಹೇಳಿ ಆಗೂ ಪ್ರಾರ್ಥನೆ ಮಾಡ್ತಾರೆ. ಅಂದರೆ ನಮ್ಮ ಮಧ್ಯದಲ್ಲಿ ಜನರು ಮೆಚ್ಚಬೇಕು ಎಂದು ಉದ್ದೇಶದಿಂದ ಪ್ರಾರ್ಥನೆ ಮಾಡೋರಿದ್ದಾರೆ. ನಮ್ಮ ಪ್ರಾರ್ಥನೆ ದೇವ್ರು ಕೇಳಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡೋರು ಇದ್ದಾರೆ. ಮತ್ತು ಇನ್ನು ಕೆಲವರು ದೇವರಿಗೆ ಒಳಪಟ್ಟು ದೇವರಿಗೆ ವಿಧೇಯರಾಗಿ ದೇವರ ಮಾತನ್ನು ಕೇಳಿ ದೇವರ ಕೆಲಸ ಮಾಡಿ ಪ್ರಾರ್ಥನೆ ಮಾಡೋರು ಇದ್ದಾರೆ. ಈ ಸಮಾಜದಲ್ಲಿ ಕೆಲವರು ಕಾಣ್ತಾ ಇರ್ತೀವಿ. ಇದೊಂದು ಗುಂಪು ಅದೊಂದು ಗುಂಪು ನೋಡ್ತಾ ಇರ್ತೀವಿ. ಆಲೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ನಾವೆಲ್ಲರೂ ಕೂಡ ಮಾಡುವಂಥ ಪ್ರಾರ್ಥನೆ ದೇವರು ಕೇಳಬೇಕು. ದೇವರು ಏನು ಹೇಳ್ತಾ ಇದ್ದಾರೆ ಒಂದು ಸಾರಿ ನೋಡೋಣ. ದೇವರು ಪ್ರವಾದಿಯಾಗಿರುವಂಥ ಯೆಶಾಯನ ಮೂಲಕ ಬರೆಸಿದ್ದಾರೆ. ಆ ಮಾತನ್ನು ನಾವು ಗಮನಿಸೋಣ ಪ್ರಿಯರೇ. ಯೆಶಾಯನ ಗ್ರಂಥ 59ನೇ ಅಧ್ಯಾಯ, ಯೆಶಾಯನ ಗ್ರಂಥ 59ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ಯಾರಾದರೂ ಕನ್ನಡದಲ್ಲಿ ಚೆನ್ನಾಗಿ ಓದಿ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಪ್ರವಾದಿಯಾಗಿರುವಂಥ ಯೆಶಾಯನ ಮೂಲಕ ಬರೆಯಲ್ಪಟ್ಟಿರುವಂಥ ವಚನ. ಶ್ರೇಷ್ಠ ಪ್ರವಾದಿ, ದೇವರಿಗೆ ವಿಧೇಯರಾದಂಥ ಪ್ರವಾದಿ, ದೇವರ ಮಾತಿಗೆ ಒಳಪಟ್ಟಂಥ ಪ್ರವಾದಿ. ದೇವರ ಮಾತಿಗೆ ಒಳಪಟ್ಟಂಥ ಪ್ರವಾದಿ ಅಂತ ನೋಡುವಾಗ ಏನ್ರಿ, ಈಗಿನ ಕಾಲದಲ್ಲಿ ನಾವು ಕೂಡ ಪ್ರವಾದಿಗಳಂತ ಹೇಳಿಕೊಂಡು ಪ್ರವಾದನೆ ಮಾಡ್ತಾ ಇರ್ತಾರೆ. ಈಗಿನ ಕಾಲದಲ್ಲಿ ಕೂಡ ಕೆಲವು ಗುಂಪಿದೆ ರೀ, ನಾವು ಪ್ರವಾದಿಗಳು ಅಂತ ಹೇಳ್ತಾರೆ. ಪ್ರಿಯರ ದೇವ್ರ ಮಕ್ಕಳಿರ, ಸಭೆ ಇದ್ದಾಗ ದೊಡ್ಡ ಪ್ರವಾದಿಗಳಂತ ಹೇಳಿ ಏನೇನೋ ಮಾತನಾಡ್ತಾ ಇರ್ತಾರೆ. ಅಂದರೆ ದೇವರು ಹೇಳದೇ ಇರುವಂಥ ಸಂಗತಿಗಳನ್ನು ಇವರು ಮಾತನಾಡಿ ಜನರನ್ನು ದಾರಿ ತಪ್ಪಿಸ್ತಾ ಇರ್ತಾರೆ. ಕ್ರೈಸ್ತ ಪೂರ್ವದಲ್ಲಿ ಹಾಗಲ್ಲ, ಒಳ್ಳೆ ಪ್ರವಾದಿಗಳಿದ್ದಾರೆ. ಆ ಪ್ರವಾದಿಗಳಲ್ಲಿ ಒಬ್ಬರು ಯೆಶಾಯ ಪ್ರವಾದಿ.
ಆ ಪ್ರವಾದಿ ಹೇಳುವಂಥ ಮಾತೇನಂತ ನೋಡುವಾಗ, ಪ್ರವಾದಿ ಮೂಲಕ ಅಂದರೆ ದೇವರು ಹೇಳುವಂಥ ಮಾತು ಪ್ರವಾದಿ ಮೂಲಕ ಎಷ್ಟು ಅದ್ಭುತವಾಗಿದೆಯೋ ಒಂದು ಸಾರಿ ಆಲೋಚನೆ ಮಾಡಿ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆತನು ಎಲ್ಲಿ ಕೇಳ್ತಾನೆ? ಯಾರ ಮಾತನ್ನು ಕೇಳ್ತಾನೆ ಅದು ನೋಡುವಾಗ ಟೋಟಲ್ ಇವಾಗ ನೋಡಿ, ಪ್ರಪಂಚ ದೇಶದಲ್ಲಿ 350 ಕೋಟಿಯಿಂದ 400 ಕೋಟಿಯವರೆಗೆ ಪ್ರಾರ್ಥನೆಗಳು ಹೋಗ್ತಾ ಇರುತ್ತೆ ಪ್ರತಿನಿತ್ಯ. ಎಷ್ಟು ಕೋಟಿಯವರೆಗೆ? 350 ಕೋಟಿಯಿಂದ 400 ಕೋಟಿಯವರೆಗೆ ಪ್ರತಿನಿತ್ಯ ಪ್ರಾರ್ಥನೆಗಳು ಹೋಗ್ತಾ ಇರುತ್ತೆ. ಬೆಳಗ್ಗೆ 5 ಗಂಟೆಗೆ ಪ್ರಾರ್ಥನೆ, 6 ಗಂಟೆಗೆ ಪ್ರಾರ್ಥನೆ, 7 ಗಂಟೆಗೆ, ಟೋಟಲ್ 24 ಗಂಟೆ ಪ್ರಾರ್ಥನೆ ಪ್ರತಿನಿತ್ಯ ಹೋಗ್ತಾ ಇರುತ್ತೆ. ಅಂದರೆ ಈ ಗಂಟೆಯಲ್ಲಿ ನಾವು ಮಾಡಿದ್ರೆ ಇನ್ನೊಂದು ಗಂಟೆಯಲ್ಲಿ ಇನ್ನೊಬ್ಬರು ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಈ ಭೂಮಿಯ ಮೇಲೆ ಇದ್ದಂಥ 800 ಕೋಟಿ ಮಂದಿ ಮಾನವರಿದ್ದಾರೆ. ಅದರಲ್ಲಿ 350 ಕೋಟಿಯಿಂದ 400 ಕೋಟಿಯವರೆಗೆ ಕ್ರಿಸ್ತನನ್ನು ನಂಬಿ ಹಿಂಬಾಲಿಸುವಂಥ ಕ್ರೈಸ್ತರಿದ್ದಾರೆ. ಕ್ರೈಸ್ತರು ಖಂಡಿತವಾಗಿ ಒಂದು ಸಾರಿ ಆದರೂ ಪ್ರತಿನಿತ್ಯ ಒಂದು ಸಾರಿ ಆದರೂ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಒಂದು ಸಾರಿ ಆದರೂ, ಇಲ್ಲ ಬೆಳಗ್ಗೆ ಹೋಗುವಾಗಲೂ, ಇಲ್ಲ ಮನೇಲಿ ಇರುವಾಗಲೂ, ಇಲ್ಲದಿದ್ದರೆ ರಾತ್ರಿ ಮಲಗುವಾಗಲೂ ಒಟ್ಟಿನಲ್ಲಿ ಯಾವುದೋ ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅಂದರೆ ಪ್ರತಿನಿತ್ಯ ಎಷ್ಟು ಪ್ರಾರ್ಥನೆಗಳು ಹೋಗುತ್ತೆ ಲೆಕ್ಕ ಹಾಕಿ? ಎಷ್ಟು ಪ್ರಾರ್ಥನೆಗಳು? 350 ಕೋಟಿಯಿಂದ 400 ಕೋಟಿಯ ಜನರವರೆಗೆ ಈ ಪ್ರಾರ್ಥನೆಗಳು ಹೋಗ್ತಾ ಇರುತ್ತೆ ದೇವರ ಬಳಿಯಲ್ಲಿ. ಮತ್ತು ಪ್ರಾರ್ಥನೆ ಮಾಡೋರು ಯಾರು ಹೇಗಿದ್ದಾರೆ ಅಂತ ನೋಡುವಾಗ, ದೇವರ ಮಾತಿಗೆ ಒಳಪಟ್ಟವರ ಅಥವಾ ದೇವರ ಮಾತನ್ನು ಪಕ್ಕಕ್ಕಿಟ್ಟು ಸುಮ್ಮನೆ ಪ್ರಾರ್ಥನೆ ಮಾಡೋರ ಏನ್ರಿ? ನಾವು ಕೂಡ ಹೇಗಿದ್ದೀವಿ ಅನ್ನೋದು ನಮ್ಮನ್ನು ನಾವು ಆಲೋಚನೆ ಮಾಡ್ಕೊಳ್ಳೋಣ. ಅದೇ ಪ್ರಕಾರ ಸಮಾಜದಲ್ಲಿ ಹೇಗಿದ್ದಾರೆ ಅಂತೇಳಿ ಅವರನ್ನು ಕುರಿತು ಯೋಚನೆ ಮಾಡೋಣ. ದೇವರು ಯಾರ ಪ್ರಾರ್ಥನೆಯನ್ನು ಕೇಳ್ತಾರೆ ಅನ್ನೋದು ಇದನ್ನು ಕೂಡ ಆಲೋಚನೆ ಮಾಡೋಣ. ದೇವರು ಅಂದರೆ ಆಕಾಶ, ಮಹಾ ಆಕಾಶ ಸಹಿತ ಇಡಿಸಲಾರದ ದೊಡ್ಡ ದೇವರು. ಇನ್ನು ನೋಡಿ, ಒಂದು ಸಾರಿ ಆಕಾಶ ನೋಡ್ತಾ ಇದ್ದೀವ? ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ, ಏನಾದರೂ ಅಂದಾಜು ಗೊತ್ತಾಗುತ್ತಾ? ಒಂದು ಸಾರಿ ಮೇಲೆ ನೋಡ್ತೀರಾ ಎಲ್ಲರೂ? ಈ ಕಡೆ ನೋಡಿ, ಈ ಕಡೆ ನಿಮ್ಗೆ ಆಕಾಶ ಎಲ್ಲಿ ಕಾಣುತ್ತೆ? ಈ ಕಡೆ ಇದ್ದವ್ರು ಈ ಕಡೆ ನೋಡ್ರಿ, ಈ ಕಡೆ ಇದ್ದವ್ರು ಈ ಕಡೆ ನೋಡ್ರಿ. ಒಂದು ಸಾರಿ ಆಕಾಶನ ನೋಡಿ, ಗಮನಿಸ್ರಿ. ಆಕಾಶ ಎಷ್ಟು ಅಗಲ ಇದೆಯೋ, ಎಷ್ಟು ಉದ್ದ ಇದೆಯೋ ಏನಾದರೂ ನಿಮ್ಗೆ ಐಡಿಯಾ ಇದೆಯಾ? ವಿಜ್ಞಾನಿಗಳಿಗೆ ಐಡಿಯಾ ಇಲ್ಲ ರೀ. ಅದು ಎಷ್ಟು ದೂರ ಇದೆಯೋ, ಎಷ್ಟು ಎತ್ತರ ಇದೆಯೋ, ಎಷ್ಟು ಅಗಲ ಇದೆಯೋ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಕೈ ಎತ್ತಿದ್ದಾರೆ ಅವರು ವಿಜ್ಞಾನಿಗಳು. ಏನಪ್ಪ ಅಂತ ನೋಡುವಾಗ, ಈ ಆಕಾಶ ಎಷ್ಟು ಅಗಲ ಇದೆಯೋ, ಎಷ್ಟು ಎತ್ತರ ಇದೆಯೋ ಅದರ ಅಳತೆ ನಮ್ಗೆ ಗೊತ್ತಿಲ್ಲ. ಸೂರ್ಯನ ಅಳತೆ ಹೇಳಿದ್ದಾರೆ, ಚಂದ್ರನ ಅಳತೆ ಹೇಳಿದ್ದಾರೆ. ಭೂಮಿ ಇದೆಯಲ್ಲ, ಭೂಮಿ ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ, ಎಷ್ಟು ಆಳವಾಗಿದೆ, ಎಷ್ಟು ತೂಕ ಇದೆ ಅದನ್ನು ಕೂಡ ಹೇಳಿದ್ದಾರೆ. ತೂಕ ಹೇಳಿದಾರಾ? ಭೂಮಿ ಎಷ್ಟು ತೂಕ ಇದೆ, ಭೂಮಿ ಎಷ್ಟು ಅಗಲ ಇದೆ, ಭೂಮಿ ಎಷ್ಟು ಆಳವಾಗಿದೆ, ಭೂಮಿ ಒಳಗಡೆ ಏನೇನು ಅಡಕವಾಗಿದೆ ಎಲ್ಲವನ್ನು ಕೂಡ ಪರಿಶೋಧನೆ ಮಾಡಿ ಹೇಳಿದ್ದಾರೆ. ಅದೇ ಪ್ರಕಾರ ಚಂದ್ರಮಂಡಲ ಇದೆಯಲ್ಲ, ಚಂದ್ರಮಂಡಲ ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ, ಎಷ್ಟು ಎತ್ತರ ಇದೆ, ಈ ಭೂಮಿಗೂ ಚಂದ್ರಮಂಡಲಕ್ಕೂ ಎಷ್ಟು ದೂರ ಇದೆಯೋ ಅದನ್ನು ಹೇಳಿದ್ದಾರೆ. ಅದೇ ಪ್ರಕಾರ ಭೂಮಿಗೂ ಸೂರ್ಯನಿಗೂ ಎಷ್ಟು ದೂರ ಇದೆಯೋ, ಎಷ್ಟು ಏನರ ಆಳವಾಗಿದೆಯೋ ಅದನ್ನು ಕೂಡ ಬಿಡಿಸಿ ಹೇಳಿದ್ದಾರೆ ವಿಜ್ಞಾನಿಗಳು. ಆದರೆ ಯಾವುದ್ರ ಬಗ್ಗೆ ಹೇಳಿಲ್ಲ, ಯಾವುದ್ರ ಬಗ್ಗೆ ಕೈ ಎತ್ತಿದ್ದಾರೆ ಅಂತ ನೋಡುವಾಗ ಆಕಾಶದ ಬಗ್ಗೆ. ಆಕಾಶ ಎಷ್ಟು ಅಗಲ ಇದೆಯೋ, ಎಷ್ಟು ಎತ್ತರ ಇದೆಯೋ, ಎಷ್ಟು ದೂರ ಇದೆಯೋ ಅದು ನಮ್ಗೆ ಗೊತ್ತಿಲ್ಲ ಅಂತ. ಆದರೆ ದೇವರು ಹೇಳ್ತಾರೆ ಏನು ಗೊತ್ತಾ? ದೇವರು ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಅಂತ ಹೇಳ್ತಾರೆ. ಯೆಶಾಯನ ಗ್ರಂಥ 66ನೇ ಅಧ್ಯಾಯ 1ನೇ ವಚನ ನೋಡಿ. ಯೆಶಾಯನ ಗ್ರಂಥ 66 1ನೇ ವಚನವನ್ನು ಒಂದು ಸಾರಿ ಎಲ್ಲರೂ ತೆಗೆದಿದ್ದೀರಾ? ಬೈಬಲ್ ಎಲ್ಲರೂ ತಂದಿದ್ದೀರಾ ಅಮ್ಮ? ಪ್ರಾರ್ಥನೆಗೆ ಬರೋರು ಎಲ್ಲರೂ ಕೂಡ ಏನು ತರಬೇಕು ಹೇಳಿ? ಬೈಬಲನ್ನು ತಂದುಕೋಬೇಕು. ಬೈಬಲ್ ಗ್ರಂಥವನ್ನು ಯಾಕೆ ತಂದುಕೋಬೇಕು ಹೇಳಿ? ಬೈಬಲ್ ಗ್ರಂಥ ಯಾವುದೇ ಪ್ರಾರ್ಥನೆ ಕೂಟ ನಡೀಲಿ, ಇಲ್ಲ ಚರ್ಚಿಗೆ ನೀವು ಹೋಗುವಾಗಲೂ,
ಪ್ರಾರ್ಥನೆಗೆ ಬರುವಾಗಲೂ ಖಂಡಿತವಾಗಿ ಇದನ್ನು ನಾವು ತಂದ್ಕೋಬೇಕು. ಯಾಕೆಂದರೆ ದೇವರ ಮನಸ್ಸು ನಮ್ಗೆ ಗೊತ್ತಾಗುತ್ತೆ. ದೇವರ ಮನಸ್ಸು ನಮಗೆ ಗೊತ್ತಾಗುತ್ತೆ. ದೇವರ ಮನಸ್ಸು ಗೊತ್ತಾದರೆ ನೀನು ದೇವ್ರಿಗೋಸ್ಕರ ಹೇಗೆ ಬದುಕಬೇಕು ನಿನಗೆ ಅರ್ಥ ಆಗುತ್ತೆ. 66ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. ಯೆಹೋವನೀಗ ಅನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಯಾವುದು, ಎಂಥದ್ದು? ಇವೆಲ್ಲವುಗಳನ್ನೆಲ್ಲ ನನ್ನ ಕೈ ನಿರ್ಮಿಸಿತು. ಅಂದರೆ ಆಕಾಶ ಇದೆ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ. ಆಕಾಶ ನನ್ನ ಸಿಂಹಾಸನ ಅಂತ ಹೇಳ್ತಾರೆ. ಇವು ನೋಡಿ, ಇಮ್ಮಾನುವೇಲ್ ಅಣ್ಣ ಆಗಿರ್ಬೋದು, ಇಲ್ಲ ಅಂಜಿರವರಾಗಿರ್ಬೋದು, ಇಲ್ಲ ಕೂತ್ಕೊಂಡಿದ್ದಾರೆ. ಎಲ್ಲರೂ ಕೂತ್ಕೊಂಡಿದ್ದೇನು? ಕೆಳಗಡೆ ಏನಿದೆ? ಕುರ್ಚಿ ಇದೆ. ಏನಿದೆ? ಚೇರು. ಇವಾಗ ದೇವರು ಆಕಾಶದ ಮೇಲೆ ಕುಳಿತುಕೊಂಡಿದ್ದಾರೆ ಅಂತ, ಆಕಾಶ ಮೇಲೆ ಕುಳ್ಕೊಂಡಿದ್ದಾರೆ ಅಂದರೆ ಅವ್ರು ಎಷ್ಟು ಅಗಲ ಇದ್ದಾರೆ, ಎಷ್ಟು ಎತ್ತರ ಇದ್ದಾರೆ ಒಂದು ಸಾರಿ ನೀವು ಯೋಚನೆ ಮಾಡಿ. ಅರ್ಥ ಆಗುತ್ತಾ ಪ್ರಿಯರೇ? ಅಂದರೆ ದೇವರು ಎಷ್ಟು ಅಗಲ ಇದ್ದಾರೆ, ಎಷ್ಟು ಎತ್ತರ ಇದ್ದಾರೆ ಒಂದು ಸಾರಿ ನೀವು ಆಲೋಚನೆ ಮಾಡಿ. ಅಷ್ಟು ದೊಡ್ಡ ದೇವರು, ಲೋಕವನ್ನು ಉಂಟು ಮಾಡಿದ ದೇವರು, ನಿಮ್ಮನ್ನು ನಮ್ಮನ್ನು ಎತ್ತಂಥ ದೇವರು. ಆ ದೇವರೇ ನಮ್ಮ ತಂದೆ, ಸರ್ವೇಶ್ವರನು, ಪರಮಾತ್ಮನು, ಆತ್ಮಸ್ವರೂಪನು, ಸರ್ವಶಕ್ತನು. ಹೌದಲ್ವಾ? ಅಂದರೆ ಸರ್ವೇಶ್ವರನಾಗಿರುವಂಥ ತಂದೆ, ಪರಮಾತ್ಮನಾಗಿರುವಂಥ ತಂದೆಯಾದ ದೇವರು ಆತನು ಹೇಗೆ ಇದ್ದಾನೆ ಅಂತ ನೋಡುವಾಗ, ಆಕಾಶ, ಇನ್ನೊಂದು ಮಾತಿರುತ್ತೆ ಏನು ಗೊತ್ತಾ? ಆಕಾಶ, ಮಹಾ ಆಕಾಶ ಸಹಿತ ಆತನಿಗೆ ಇಡಿಸಲಾರದು ಅಂತಿರುತ್ತೆ ರೀ. ಆಕಾಶ, ಮಹಾ ಆಕಾಶ ಸಹಿತ ಆತನಿಗೆ ಇಡಿಸಲಾರದು ಎಂದು ಸೊಲೊಮೋನ್ ಮಹಾರಾಜನು ಪವಿತ್ರಾತ್ಮನ ಪ್ರೇರಣೆಯಿಂದ ಹೇಳುವಂಥ ಮಾತು. ಅಂದರೆ ಪವಿತ್ರಾತ್ಮ ಮೂಲಕ, ಅಂದರೆ ಯಾರಿಗೆ ಗೊತ್ತು? ಪವಿತ್ರಾತ್ಮನು ಗೊತ್ತು. ಆ ಪವಿತ್ರಾತ್ಮನು ಸೊಲೊಮೋನನ ಮೂಲಕ ನುಡಿದಿರುವಂಥ ಮಾತೇನಂತ ನೋಡುವಾಗ, ದೇವರೇ ಆಕಾಶ, ಮಹಾ ಆಕಾಶ ಸಹಿತ ನಿನಗೆ ಇಡಿಸಲಾರದು. ಅಂದರೆ ಅಷ್ಟು ದೊಡ್ಡ ದೇವರ ಆ ದೇವರ ಏನಾಗಬೇಕಂತ ನೋಡುವಾಗ, ನಿನ್ನನ್ನು ಎತ್ತಂಥ ತಂದೆ ಆತನು. ನಿನ್ನನ್ನು ಎತ್ತಂಥ ತಂದೆ ಅಂದರೆ ನಿನಗೆ ಜನ್ಮ ಕೊಟ್ಟಂಥ ತಂದೆ, ನಿನಗೆ ಪ್ರಾಣ ಕೊಟ್ಟಂಥ ತಂದೆ, ನಿನಗೆ ಉಸಿರು ಕೊಟ್ಟಂಥ ತಂದೆ, ಅಂಗಾಲು ಮೊದಲುಗೊಂಡು ತಲೆಯಲ್ಲಿರುವಂಥ ಕೂದಲವರೆಗೆ ನಿನಗೆ ರೂಪವನ್ನು ಕೊಟ್ಟಂಥ ತಂದೆ, ನಿನ್ನನ್ನು ತಾಯಿಯ ಗರ್ಭದಲ್ಲಿ ನಿಲ್ಲಿಸಿ ಆ ತಾಯಿಯ ಗರ್ಭದಲ್ಲಿ ನಿನಗೆ ರೂಪ ಕೊಟ್ಟು ಆಕಾರ ಕೊಟ್ಟು ಈ ಭೂಮಿಯ ಮೇಲೆ ಕಳಿಸಿಕೊಟ್ಟಂಥ ತಂದೆಯಾದ ದೇವರೇ ಸರ್ವೇಶ್ವರನು. ಪ್ರಿಯರಾದ ದೇವರ ಮಕ್ಕಳಿರ, ಆ ದೇವರು ಈ ಲೋಕವನ್ನು ಉಂಟು ಮಾಡಿದ್ದಾರೆ. ಆ ದೇವರು ಎಷ್ಟು ಅಗಲ ಇದ್ದಾರೆ, ಎಷ್ಟು ಉದ್ದ ಇದ್ದಾರೆ ಅಂತ ನೋಡುವಾಗ ಈ ಆಕಾಶ ನೋಡಿದ್ರೆ ಅರ್ಥ ಆಗುತ್ತೆ. ಆಕಾಶಗಿಂತ ಮಹಾಶಕ್ತನು, ದೊಡ್ಡ ಆತನು ದೇವರು. ಆ ದೇವರು ನಿನ್ನನ್ನು ಎತ್ತ ತಂದೆ, ನಿನ್ನನ್ನು ನನ್ನನ್ನು ಭೂಲೋಕದಲ್ಲಿ ಇದ್ದಂಥ ಸರ್ವ ಮಾನವರನ್ನು ಎತ್ತಂಥ ತಂದೆ. ಆತನು ಎಲ್ಲ ಕಡೆ ಇದ್ದಾರಾ? ಆತನು ದೇವರು ಎಲ್ಲ ಕಡೆ ಇದ್ದಾನ, ಒಂದು ಕಡೆ ಇದ್ದಾನ? ಎಲ್ಲ ಕಡೆ ಇದ್ದಾನೆ. ಪ್ರಿಯರಾದ ದೇವ್ರ ಮಕ್ಕಳು ಒಂದು ಸಾರಿ ಯೋಚನೆ ಮಾಡಿ. ಎಲ್ಲ ಕಡೆ ಇದ್ದಂಥ ಆ ದೇವರು ನಿನ್ನ ಮಾತನ್ನು ನನ್ನ ಮಾತನ್ನು ಕೇಳ್ತಾನ? ಕೇಳ್ತಾನ? ನಿನ್ನ ಮಾತನ್ನು ನನ್ನ ಮಾತನ್ನು ಆತನು ಗಮನಿಸ್ತಾನ? ಅಂದರೆ ಭೂಮಿಯ ಮೇಲೆ ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲರೂ ಪ್ರಾರ್ಥನೆ ಮಾಡಿದ್ರು ಕೂಡ ದೇವರು ಗಮನಿಸ್ತಾನೆ. ಆದರೆ ಮೊಟ್ಟ ಮೊದಲು ಗಮನಿಸಬೇಕಾದ್ರೆ ನಮ್ಮ ಪ್ರಾರ್ಥನೆ ದೇವರು ಕೇಳಬೇಕು, ಗಮನಿಸಬೇಕಾದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ ಏನ್ರಿ, ಹೇಗಿರ್ಬೇಕು ನಾವು? ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಾವು ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಂಡಾಗ ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾನೆ ಪ್ರಿಯರೇ. ಏನು ಅರ್ಥ ಆಗುತ್ತಾ? ಅರ್ಥ ಆಗುತ್ತೆ ಅನ್ನೋರು ಎಲ್ಲರೂ ಕೈ ಎತ್ತಿರಿ ಒಂದು ಸಾರಿ. ಈ ಕಡೆ ಗಮನಿಸ್ಬೇಕು ಎಲ್ಲರೂ ಕೂಡ. ಹೌದಾ? ಈ ಕಡೆ ಗಮನಿಸಬೇಕು. ಏನೋ ಸಿನಿಮಾ ಆಟಗಳು ಪಾಠಗಳು ಕಥೆಗಳು ಏನಿಲ್ಲ ಇಲ್ಲಿ.
ಏನಿದೆ ಹೇಳಿ? ನಾವು ತಂದೆಯಾದಂಥ ದೇವರ ಮನಸ್ಸನ್ನು ತಿಳ್ಕೊಳ್ಳೋದಕ್ಕೆ ಈ ಒಂದು ಕಾರ್ಯಕ್ರಮ. ಆದ್ದರಿಂದ ನಿಮ್ಮ ಗಮನ ವಾಕ್ಯದ ಮೇಲೆ ಇರಲಿ. ಇವಾಗ ನಮ್ಮ ಪ್ರಾರ್ಥನೆಯನ್ನು ದೇವ್ರು ಕೇಳಬೇಕಾದ್ರೆ, ನಮ್ಮ ಪ್ರಾರ್ಥನೆ ದೇವ್ರು ಕೇಳಬೇಕಾದ್ರೆ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಂಥ ನಾವು ಹೇಗಿರಬೇಕು? ಪ್ರಾರ್ಥನೆ ಮಾಡುವಂಥ ನಾವು ಹೇಗಿರಬೇಕು ಅಂತ ನೋಡುವಾಗ, ಮೊದಲನೇದಾಗಿ ದೇವರ ಮಾತಿಗೆ ವಿಧೇಯರಾಗಿರಬೇಕು. ಯೆರೆಮೀಯ ಗ್ರಂಥ ಒಂದು ಸಾರಿ ನೋಡೋಣ. ಯೆರೆಮೀಯ ಗ್ರಂಥ 48ನೇ ಅಧ್ಯಾಯ. ಯೆರೆಮೀಯ ಗ್ರಂಥ 48ನೇ ಅಧ್ಯಾಯ 10ನೇ ವಚನವನ್ನು ನೋಡಿ ಪ್ರಿಯರೇ. ಯೆರೆಮೀಯ ಗ್ರಂಥ 48ನೇ ಅಧ್ಯಾಯ 10ನೇ ವಚನ. ಯೆಹೋವನು ಅಂದರೆ ವಾಕ್ಯ ಹೇಳುವಾಗ, ವಾಕ್ಯ ಕೇಳುವಾಗ ಗಮನಿಸಬೇಕು. ವಾಕ್ಯಗಳನ್ನು ಓದುವವರು, ವಾಕ್ಯಗಳನ್ನು ಕೇಳುವವರು ನೀವು ಓದಬೇಕು. ನಾವು ಕೂಡ ಬೋಧನೆ ಮಾಡುವಾಗ ನಾವು ಕೂಡ ಓದಬೇಕು. ನಾವು ಕೂಡ ಏನು ಮಾಡಬೇಕು ಹೇಳಿ? ನಾವು ಓದಬೇಕು, ನೀವು ಕೂಡ ಓದಬೇಕು, ನಾನು ಗಮನಿಸಬೇಕು, ನೀವು ಕೂಡ ಗಮನಿಸಬೇಕು. ಏನು ಬರೆಯಲ್ಪಟ್ಟಿದೆ ಈ ಮಾತು? ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು, ಏನ್ಗಾರನು? ಆಲಸ್ಯಗಾರನು ಶಾಪಗ್ರಸ್ತನಾಗಲಿ. ಶಾಪಗ್ರಸ್ತನಾಗಲಿ ಅಂದರೆ ಯೆಹೋವನು ಅಂದರೆ ದೇವರು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ. ಅಂದರೆ ದೇವರು ನೇಮಿಸಿರುವಂಥ ಕೆಲಸ ದೇವರು ಎಲ್ಲರಿಗೂ ನೇಮಿಸಿದ್ದಾನ? ಕೆಲವ್ರಿಗೆ ನೇಮಿಸಿದ್ದಾನ? ದೇವರು ಕೆಲಸ ಎಲ್ಲರಿಗೂ ನೇಮಿಸಿದ್ದಾನ? ಪ್ರಿಯರ ದೇವ್ರ ಮಕ್ಕಳಿರ, ಸೂರ್ಯನಿಗೆ ಕೆಲಸ ನೇಮಿಸಿದ್ದಾನೆ. ಸೂರ್ಯನಿಗೆ ಕೆಲಸ ನೇಮಿಸಿದವರು ಯಾರು ಹೇಳಿ? ಸೂರ್ಯನು ಕೆಲಸ ಮಾಡ್ತಾ ಇದ್ದಾನ? ಸೂರ್ಯನು ಕೆಲಸ ಮಾಡ್ತಾ ಇದ್ದಾನೆ. ಸೂರ್ಯನಿಗೆ ಕೆಲಸ ನೇಮಿಸಿದವರು ಯಾರಂತ ನೋಡುವಾಗ ದೇವರು. ಚೆನ್ನಾಗಿದೆ ಬಿಡು. ಸೂರ್ಯನಿಗೆ ಕೆಲಸ ನೇಮಿಸಿದವರು ದೇವರಾಗಿರುವಾಗ, ಸೂರ್ಯನು ನೇಮಿಸಿರೋ ಪ್ರಕಾರ ಅಂದರೆ ಸೂರ್ಯನಿಗೆ ಕೊಡಲ್ಪಟ್ಟಂಥ ಕೆಲಸದ ಪ್ರಕಾರ ಸೂರ್ಯನ ಕೆಲಸ ಮಾಡ್ತಾ ಇದ್ದಾನ? ಅದೇ ಪ್ರಕಾರ ಚಂದ್ರನು ಕೆಲಸ ಮಾಡ್ತಾ ಇದ್ದಾನ? ಯಾವತ್ತಾದರೂ ಸೂರ್ಯನು ಒಂದು ದಿನ ರಜೆ ತಗೊಂಡಿದ್ಯಾ? ಸೂರ್ಯನು ಒಂದು ದಿನ ರಜೆ ತಗೊಂಡ್ರೆ ಭೂಮಿ ಮೇಲೆ ಮನುಷ್ಯನಿರಲ್ಲ ರೀ. ಮನುಷ್ಯನಿರ್ತಾನ? ಅದೇ ಪ್ರಕಾರ ಭೂಮಿ ಕೂಡ ಒಂದು ದಿನ ಯಾವತ್ತಾದರೂ ರಜೆ ಮಾಡಿದೆಯಾ? ರಜೆ. ಚಂದ್ರನು, ಗಾಳಿ, ಇವತ್ತು ನನಗೆ ದುಡ್ದು ಸಾಕಾಯ್ತಪ್ಪ, ನಾನು ಇವತ್ತು ರೆಸ್ಟ್ ಮಾಡ್ತೀನಿ ಅಂತೇಳಿ ಗಾಳಿ ಅಂತದ್ದು ತಿಳ್ಕೊಳ್ಳಿ. ನಾಳೆ ಭೂಮಿ ಮೇಲೆ ಒಬ್ಬನು ಕೂಡ ಜೀವಂತದಿಂದ ಇರೋದಿಲ್ಲ ರೀ. ಇರ್ತೀವ? ಗಾಳಿ ಇಲ್ಲಾಂದರೆ ಮನುಷ್ಯನಿಲ್ಲ, ಸೂರ್ಯನಿಲ್ಲಾಂದರೆ ಮನುಷ್ಯನಿಲ್ಲ, ಚಂದ್ರನು ಇಲ್ಲಾಂದರೆ ಇಲ್ಲ, ಮಳೆ ಇಲ್ಲಾಂದ್ರೆ ಇಲ್ಲ, ನೀರಿಲ್ಲಾಂದ್ರೆ ಇಲ್ಲ. ಒಟ್ಟಿನಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದೆಯಾ? ಮಾಡ್ತಾ ಇಲ್ವಾ? ದೇವರು ನೇಮಿಸಿರುವಂಥ ಕೆಲಸ ಈ ಪ್ರಕೃತಿ ಮಾಡ್ತಾ ಇದೆ. ಮತ್ತಾರು ಮಾಡಬೇಕು? ದೇವರ ಮಕ್ಕಳಾಗಿರುವಂಥ ನಾವು ಮಾಡಬೇಕು. ನಿಮ್ಮ ಕೆಲಸ ಏನು? ನಿಮ್ಗೇನು ಕೆಲಸ ಇದೆಯೋ, ಹೊಲ್ದ ಕೆಲಸ ಏನಿದೆಯೋ, ಆಮೇಲೆ ಮನೇಲಿ ಏನು ಕೆಲಸ ಇದೆಯೋ ಅವೆಲ್ಲ ಕೆಲಸ ನೋಡ್ಕೋಬೇಕು. ಪ್ರಾಮುಖ್ಯವಾದಂಥ ಕೆಲಸ ಏನಂತ ನೋಡುವಾಗ ದೇವರು ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸ ಏನಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಈ ದೇಹದ ಮೂಲಕ ದೇವರಿಗೆ ಮಹಿಮೆ ಉಂಟಾಗಬೇಕು. ನೀವು ಧರಿಸ್ಕೊಂಡಿದ್ದೀರಿ ನೋಡಿ, ಈ ದೇಹದ ಮೂಲಕ ದೇವರಿಗೆ ಏನಾಗಬೇಕು? ಮಹಿಮೆ ಉಂಟಾಗಬೇಕು. ದೇವರು ಮಹಿಮೆ ಹೊಂದಬೇಕು. ದೇವರು ಮಹಿಮೆ ಹೊಂದಬೇಕಾದ್ರೆ ಆ ದೇವರ ಕೆಲಸ ನಮ್ಗೆ ಗೊತ್ತಾಗಬೇಕು. ದೇವರ ಕೆಲಸ ನಮ್ಗೆ ಗೊತ್ತಾಗಬೇಕು. ಏನು ಕೆಲಸ ಕೊಟ್ಟಿದ್ದಾನಂತ ನೋಡುವಾಗ ಸತ್ಕ್ರಿಯೆಗಳನ್ನು ಮಾಡೋದಕ್ಕೆ ನಾವು ಹುಟ್ಟಿದ್ದೇವಂತೆ. ಸತ್ಕ್ರಿಯೆಗಳು ಅಂದರೆ ದೇವರು ಇಷ್ಟಪಡುವಂಥ ಕ್ರಿಯೆಗಳು, ದೇವರು ಮೆಚ್ಚುವಂಥ ಕ್ರಿಯೆಗಳು, ದೇವರ ವಚನಕ್ಕೆ ಸಂಬಂಧಪಟ್ಟಂಥ ಕ್ರಿಯೆಗಳು, ದೇವರ ವಾಕ್ಯಕ್ಕೆ ಸಂಬಂಧಪಟ್ಟಂಥ ಕ್ರಿಯೆಗಳನ್ನು ನಾವೆಲ್ಲರೂ ಮಾಡಬೇಕಂತೆ. ಅದು ಏನಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಯೇಸುಪ್ರಭು ಬಂದು ಮಾತನಾಡಿದ್ದಾರೆ. ಒಂದು ಮಾತನ್ನು ನಾವು ಗಮನಿಸೋಣ. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನವನ್ನು ನೋಡಿ. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನವನ್ನು ನೋಡಿ ಪ್ರಿಯರ ದೇವ್ರ ಮಕ್ಕಳಿರ. ನಿನ್ನ ವಾಕ್ಯವೇ ಸತ್ಯವು, ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಂತೆ. ಸಾಕು. ಅಲ್ಲಿ ಮೇಲ್ಗಡೆ ಏನಿದೆ ಅಂತ ನೋಡುವಾಗ, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು, ನಿನ್ನ ವಾಕ್ಯವೇ ಸತ್ಯವು ಅಂತ.
ನಿನ್ನ ವಾಕ್ಯವೇ ಸತ್ಯವು. ಅಂದರೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವಾಗ, ಸತ್ಕಾರ್ಯಕ್ರಮಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನ ಮೂಲಕ ತಂದೆಯಾದ ದೇವರು ನಮ್ಮನ್ನು ಉಂಟು ಮಾಡಿದ್ದಾರೆ. ಯಾವಾಗ ಉಂಟು ಮಾಡಿದ್ದಾರೆ ಅಂತ ನೋಡುವಾಗ, ಈ ಪ್ರಿಯರ ದೇವ್ರ ಮಕ್ಕಳಿರ ಭೂಮಿ ಹುಟ್ಟಿದ ಮೇಲೆ, ಭೂಮಿ ಹುಟ್ಟಿದ ನಂತರ ನಮ್ಮನ್ನು ಉಂಟು ಮಾಡಿದ್ದಾನೆ. ದೇವರು ಯಾವಾಗ ಉಂಟು ಮಾಡಬೇಕು ಅಂತ ನೋಡುವಾಗ, ಜಗತ್ತು ಉಂಟಾಗಲಾರ್ದ ಮೊದಲೇ ಅನೇಕ ಮಂದಿ ಮಕ್ಕಳು ಬೇಕು. ಆ ಮಕ್ಕಳು ಪರಿಶುದ್ಧರಾಗಿ ದೋಷವಿಲ್ಲದವರಾಗಿ ಭಕ್ತರಾಗಿ ಜೀವಿಸಬೇಕು. ಆ ಭಕ್ತರು ನನ್ನ ವಾಕ್ಯಕ್ಕೆ ಒಳಪಟ್ಟು ವಾಕ್ಯದ ಪ್ರಕಾರ ಬದುಕಬೇಕು, ಸತ್ಕಾರ್ಯಕ್ರಮಗಳನ್ನು ಮಾಡಬೇಕು ಎಂದು. ಅಂದರೆ ಈ ದೇಹಕ್ಕೆ ಏನು ಕೆಲಸ ಕೊಟ್ಟಿದ್ದಾನಂತ ನೋಡುವಾಗ, ಸತ್ಕಾರ್ಯಕ್ರಮಗಳನ್ನು ಮಾಡುವುದಕ್ಕಾಗಿ, ದೇವರ ಕೆಲಸವನ್ನು ಮಾಡುವುದಕ್ಕಾಗಿ, ದೇವರ ಸೇವೆಯನ್ನು ಮಾಡುವುದಕ್ಕಾಗಿ. ದೇವರ ಸೇವೆ ಮಾಡುವುದಕ್ಕೆ ನಿನಗೆ ಒಂದು ಶರೀರ, ನನಗೆ ಒಂದು ಶರೀರವನ್ನು, ಈ ದೇಹವನ್ನು ಕೊಟ್ಟಿದ್ದಾರೆ, ಹೌದಲ್ವಾ? ಅಂದರೆ ಕಣ್ಣುಗಳಾಗಿರ್ಬೋದು, ಈ ಬಾಯಿ ಆಗಿರ್ಬೋದು, ಕಿವಿಗಳಾಗಿರ್ಬೋದು, ಇವೆಲ್ಲ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರು, ಒಂದು ನಮ್ಮ ಕೆಲಸ ನಡೆಯುತ್ತೆ, ಎರಡನೇದು ದೇವರ ಕೆಲಸ ನಡೆಯುತ್ತೆ. ದೇವರು ಕೊಟ್ಟಂಥ ಉದ್ದೇಶ, ದೇವರ ಕೆಲಸನೇ ಮೊದಲನೇದಾಗಿ ನಡಿಬೇಕು. ದೇವ್ರ ಕೆಲಸ. ಈ ತುಟಿಗಳಿದೆಯಲ್ವಾ, ಬಾಯಿ ತುಟಿಗಳು ಇವೆಲ್ಲ ಇದೆ, ಒಳ್ಳೆಯ ಸ್ವರ ಕೊಟ್ಟಿದ್ದಾರೆ. ಈ ಸ್ವರದ ಮೂಲಕ ಏನು ಮಾಡಬೇಕು ಹೇಳಿ? ಒಳ್ಳೆಯ ಸ್ವರದ ಮೂಲಕ ಏನು ಮಾಡಬೇಕಮ್ಮ? ದೇವರನ್ನು ಯಥಾರ್ಥವಾಗಿ ಭಕ್ತಿಯಿಂದ ಕೊಂಡಾಡಬೇಕು. ಅಂದರೆ ಈ ಸ್ವರದ ಮೂಲಕ, ಈ ತುಟಿಗಳ ಮೂಲಕ ಹೆಚ್ಚಾಗಿ ಯಾರನ್ನು ಕೊಂಡಾಡ್ತಾ ಇದ್ದೀವಿ? ಹೆಚ್ಚಾಗಿ ಯಾರನ್ನು ಕೊಂಡಾಡ್ತಿದ್ದೀವಿ? ದೇವರನ್ನು? ಯಾರನ್ನ? ಒಬ್ಬನು ಯುವಕ ಇರ್ತಾನೆ, ಯುವಕನು ಹೆಚ್ಚಾಗಿ ಯಾರನ್ನ ಕೊಂಡಾಡ್ತಾನಂತ ನೋಡುವಾಗ, ತಂದೆ ತಾಯಿಗಳನ್ನು ಕೂಡ ಮರಿತಾನೆ. ಒಬ್ಬ ಹುಡುಗಿಯನ್ನು ಪ್ರೀತಿ ಮಾಡಿರ್ತಾನೆ, ಕುಂತಾಗಲೂ ಅವಳೇ, ನಿಂತಾಗಲೂ ಅವಳೇ. ಕುಂತರೂ ನೀನೇ, ನಿದ್ದೆಯಲ್ಲೂ ನೀನೇ, ಮಲಗುವಾಗಲೂ ನೀನೇ, ಮನಸ್ಸೆಲ್ಲ ನೀನೇ. ಹೌದಾ? ಹಾಗೇಗಾಯಿತು? ಯಾಕಾಯ್ತದು? ಆ ಹುಡುಗಿ ಕೂಡ ನೀನಿಲ್ಲದೆ ನಾನಿಲ್ಲ, ನನಗೂ ಕೂಡ ಹಾಗೆ ಕಣೋ, ನೀನೇ ನೆನಪಾಗ್ತೀಯ ಕಣೋ, ಊಟ ಹೋಗ್ತಾ ಇಲ್ಲ ಕಣೋ, ನೀನಂದರೆ ಪ್ರಾಣ, ನೀನಂದರೆ ಬಹಳ ಪ್ರೀತಿ. ಹೌದಾ? ಯಾಕಮ್ಮ? ತಂದೆ ತಾಯಿಗಳು ಇರಲಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವು ಇರೋಣ. ಬಾ ಹೊರಗಡೆ ಸುತ್ತಾಡೋಣ, ಆಮೇಲೆ ಎಂಜಾಯ್ ಮಾಡೋಣ, ಏನು ಬೇಕಾದರೂ ಮಾಡ್ಕೊಳ್ಳೋಣ ಬಾ ಅಂದು ಹೇಳಿ ಆ ಕಡೆ ಈ ಕಡೆ ತಿರುಗಾಡಿ ಎಲ್ಲ ಸುಖವನ್ನು ಅನುಭವಿಸಿ ಆ ನಂತರ ಜೀವಿತವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳೇ, ಬದುಕುಗಳನ್ನು. ಏನ್ರಿ, ಆನಂತರ ತಂದೆ ತಾಯಿಗಳಿಗೆ ದೂರ ಆಗಿ ಮದುವೆ ಮಾಡಿಕೊಂಡು ಇನ್ನು ಕೆಲವರು ದೂರ ಆಗಿರುವಂಥ ಪರಿಸ್ಥಿತಿಗಳನ್ನು ಕೂಡ ನೋಡ್ತಾ ಇರ್ತೀವಿ. ಒಂದು ವೇಳೆ ಪ್ರೀತಿ ಮಾಡಿದಾಗ ತಂದೆ ತಾಯಿಗಳಿಗೆ ಒಳಪಟ್ಟು ವಿಧೇಯರಾಗಿ, ದೇವರಿಗೆ ವಿಧೇಯರಾಗಿ ಒಳ್ಳೆ ರೀತಿಯಲ್ಲಿ ಇದ್ದರೆ ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿದ್ದಾಗ ತೊಂದರೆ ಇಲ್ಲ. ಯಾವಾಗ ದಾರಿ ತಪ್ಪುತ್ತಾರೋ, ಯಾವಾಗ ದಾರಿ ತಪ್ಪಿ ಮಾಡಬಾರ್ದ ತಪ್ಪುಗಳನ್ನು ಮಾಡ್ತಾರೋ ಆವಾಗ ದೇವರ ದೃಷ್ಟಿಯಲ್ಲಿ ದೂರವಾಗ್ತಾರೆ. ದೇವರ ದೃಷ್ಟಿಯಲ್ಲಿ ದೂರವಾದಾಗ ಏನ್ರಿ ಧ್ಯಾನ, ಏನು ಧ್ಯಾನ? ಕುಂತಲ್ಲಿ ಅವರೇ, ನಿಂತಲ್ಲಿ ಅಂದರೆ ಅದೇ ಮಾತುಗಳಿರುತ್ತೆ. ದೇವರೇನು ಹೇಳಿದ್ದಾರೆ? ಕುಂತಾಗಲೂ ನಿಂತಾಗಲೂ ನನ್ನ ಧ್ಯಾನದಲ್ಲಿ ಇರಬೇಕು ಮಗಳೇ, ಮಗನೇ, ಮಗಳೇ. ನೀವು ಯಾರ ಧ್ಯಾನದಲ್ಲಿ ಇರಬೇಕು ಗೊತ್ತಾ? ನನ್ನ ಧ್ಯಾನದಲ್ಲಿರಬೇಕು. ಯಾಕೆ ದೇವರೇ ನಿಮ್ಮ ಧ್ಯಾನದಲ್ಲಿರಬೇಕು? ನಾನೇ ತಾನೇ ನಿಮಗೆ ಜೀವಿತವನ್ನು ಕೊಟ್ಟಿದ್ದೀನಿ. ಈ ದೇಹ ನಂದು, ಆತ್ಮ ನಂದು, ಬದುಕು ನಂದು, ತಿನ್ನುವಂಥ ಆಹಾರ ಪದಾರ್ಥ ನಂದು, ಗಾಳಿ ನಂದು. ಅಂದರೆ ದೇವರು ಹೇಳುವಂಥ ಮಾತೇನು ಗೊತ್ತಾ? ಗಾಳಿ ನಾನೇ ಕೊಟ್ಟಿದ್ದೀನಿ, ತಿನ್ನುವಂಥ ಆಹಾರ ಪದಾರ್ಥಗಳು ನಾನೇ ಕೊಟ್ಟಿದ್ದೀನಿ, ಇವೆಲ್ಲ ನಾನೇ ಕೊಟ್ಟಿದ್ದೀನಿ, ಇವೆಲ್ಲ ನೀನು ಊಟ ಮಾಡು, ತಿನ್ನು, ಸುಖಪಡುವ. ನಿನ್ನ ಧ್ಯಾನ, ನಿನ್ನ ಕೆಲಸ ನನ್ನದಾಗಿರಬೇಕು ಅಂತಾನೆ, ನನ್ನದಾಗಿರಬೇಕು ಅಂತಾನೆ. ಇವಾಗ ಈ ಹುಡುಗ ಏನು ಮಾಡಿದಾನಂತ ನೋಡುವಾಗ ಒಂದೇ ಒಂದು ಗುಲಾಬಿ ಹೂವು ಕೊಟ್ಟು ಡೈವರ್ಟ್ ಮಾಡಿದ್ದಾನೆ ಇವನು. ನಿನ್ನ ದೇಹ ದೇವರದಲ್ಲ, ನಿನ್ನ ದೇಹ ನಂದು. ನಿನ್ನ ದೇಹ ದೇವರದಲ್ಲ, ನಿನ್ನ ದೇಹ ಯಾರ್ದಮ್ಮ? ನಿನ್ನ ದೇಹ ನಂದು, ನಿನ್ನ ದೇಹ ನನ್ನದು ಅಂತೇಳಿ ಒಂದು ಗುಲಾಬಿ ಹೂವು ಕೊಟ್ಟು ಒಂದು ಮಾತೊಂದು ಡೈಲಾಗ್ ಹೊಡೆದಿದ್ದಾನೆ. ಏನದು? ಐ ಲವ್ ಯು ಅಂತ.
ನಾನು ನಿನ್ನನ್ನು ಬಹಳವಾಗಿ ಪ್ರೀತಿಸ್ತಾ ಇದ್ದೀನಿ, ನೀನಂದರೆ ಪಂಚ ಪ್ರಾಣ. ಹೌದಾ, ನೀನಿಲ್ಲದೆ ಹೋದರೆ ನಾನು ಇಲ್ಲ, ಬೆಟ್ಟ ಹತ್ತೀನಿ, ಮೇಲಿಂದ ಬಿದ್ದೋಗ್ತೀನಿ, ಅಯ್ಯೋ ಬೀಳಬೇಡ ಕಣೋ, ನಾನು ಇದ್ದೀನಿ ಕಣೋ, ಬಾ. ನೋಡ್ತೀವಿ ಡೈಲಾಗು. ಇವೆಲ್ಲ ಮೋಸಗಳು ಪ್ರಿಯರಾದ ದೇವ್ರ ಮಕ್ಕಳಿಗೆ. ಏನಿಲ್ಲ, ಎಲ್ಲ ಮಾಯ, ಮರಳು, ಮಂಕು ಮಾಡಿ ದಾರಿ ತಪ್ಪಿಸುವ, ಅಂದರೆ ದೇವರಿಂದ ದಾರಿ ತಪ್ಪಿಸಿ ದೇವರಿಂದ ದೂರ ಮಾಡಿ ತನ್ನ ಹತೋಟಿಗೆ ತೆಗೆದುಕೊಳ್ಳುವಂಥ ಒಂದು ಗಾಳ ಹಾಕುವಂಥದ್ದು. ಅಂದರೆ ತನ್ನ ಹತೋಟಿಗೆ ತೆಗೆದುಕೊಳ್ಳುವಂಥ ಒಂದು ಗಾಳ ಆಗಿದಾರ ಪ್ರಪಂಚ ದೇಶದಲ್ಲಿ ನಡೀತಾ ಇದೆ. ನಿನ್ನ ದೇಹ ದೇವ್ರದಾಗಿರುವಾಗ, ನಿನ್ನ ಬದುಕು ದೇವ್ರದಾಗಿರುವಾಗ, ನಿನ್ನ ಆತ್ಮ ದೇವ್ರದಾಗಿರುವಾಗ, ನಿನ್ನ ಉಸಿರು ದೇವ್ರದಾಗಿರುವಾಗ, ದೇವ್ರಿಗೋಸ್ಕರ ನೀನು ಕೊಡೋದು ಬಿಟ್ಟು, ದೇವ್ರಿಗೋಸ್ಕರ ಕೆಲಸ ಮಾಡೋದು ಬಿಟ್ಟು, ಅಮ್ಮ ಏನು ಮಾಡ್ತಾ ಇದೆಯಾ ಮಗಳೇ, ಮಗನೇ, ದೇವ್ರು ಹೇಳುವಂಥದ್ದು. ಏನಿಲ್ಲ ದೇವರೇ, ಪ್ರಾರ್ಥನೆ ಮಾಡ್ತಾಯಿದ್ದೆ. ನೀನು ಪ್ರಾರ್ಥನೆ ಮಾಡ್ತಾಯಿದ್ದೆ ಕರೆಕ್ಟೇ. ಏನು ಮಾಡ್ತಾಯಿದ್ದೀನಿ ನಿನ್ನ ಪ್ರಾರ್ಥನೆ? ಎಲ್ಲ ಕೊಟ್ಟಿದ್ದೀನಿ, ಮತ್ತೆ ಕೊಡು 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 ಅಂತಲೇ ನನ್ನ ಹಿಂದೆ ಕಲೆ ಬಿದ್ದಿದ್ದೀಯ ನೀನು. ನನ್ನ ಹಿಂದೆ ಬರ್ತಾ ಇದೆಯಾ ಅಂತ, ಯಾಕೆ ಬರ್ತಾ ಇದೆಯಾ ಅಂತ ನೋಡುವಾಗ ಏನೋ ಬೇಕು ಏನು ಅಂತ ಆಲೋಚನೆ ಬಿಟ್ಟರೆ ಏನಿಲ್ಲ. ಹೌದಲ್ವಾ? ಅಂದರೆ ನಮ್ಮ ಪ್ರಾರ್ಥನೆಗಳು ಒಂದು ಸರಿ ಆಲೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರ. ನಮ್ಮ ಕೆಲಸಗಳು ಆಲೋಚನೆ ಮಾಡಿ. ದೇವ್ರು ನಮಗೆ ಕೆಲಸ ಕೊಟ್ಟಿದ್ದಾರೆ. ಏನು ಕೆಲಸ ಅಂತ ನೋಡುವಾಗ ಈ ದೇಹದ ಮೂಲಕ ದೇವರು ಸಂತೋಷ ಪಡಬೇಕು. ಯಾಕೆಂದರೆ ಈ ದೇಹ ದೇವರದು, ಆತ್ಮ ದೇವರದು, ಸ್ವರ ದೇವರದು, ಕಣ್ಣುಗಳು ದೇವರದು ಆಗಿರುವಾಗ ಈ ದೇಹದ ಮೂಲಕ ತಂದೆಯಾದ ದೇವರು ಮಹಿಮೆ ಹೊಂದಬೇಕು. ದೇವರು ಮಹಿಮೆ ಹೊಂದಬೇಕು. ಆದರೆ ಈ ಲೋಕದಲ್ಲಿ ಏನು ನಡೀತಾ ಇದೆ ಅಂತ ನೋಡುವಾಗ ಸೈತಾನನು ಮಹಿಮೆ ಹೊಂದುತ್ತಾ ಇದ್ದಾನೆ. ಸೈತಾನನು ನಮ್ಮ ಮೂಲಕ ಮಹಿಮೆ ಹೊಂದುತ್ತಾ ಇದ್ದಾನೆ. ಅಂದರೆ ದಾರಿ ತಪ್ಪಿಸಿದ್ದಾನೆ. ಸೈತಾನನು ದಾರಿ ತಪ್ಪಿಸಿ ನಮ್ಮನ್ನು ಬಳಸ್ಕೊಳ್ತಾ ಇದ್ದಾನೆ. ಅದಕ್ಕೆ ಯೆರೆಮೀಯ ಪ್ರವಾದಿ ಮೂಲಕ ಹೇಳಿರುವಂಥ ಮಾತು ಗಮನಿಸುವಾಗ ಏನದು ಮಾತದು? 48:10 ವಚನ ನೋಡಿದ್ದೇವೆ. ಯೆರೆಮೀಯ ಪ್ರವಾದಿ ಮೂಲಕ 48ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿ. ಮತ್ತೊಂದು ಸಾರಿ ಓದಿ. ಎಲ್ಲರೂ ಗಮನಿಸಬೇಕು. ಎಲ್ಲರೂ ಕೂಡ ಅದೇ ಪ್ರಕಾರ ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ಆತ್ಮೀಯರು ಕೂಡ ಗಮನಿಸ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ. ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗ್ತಾನೆ. ಅಂದರೆ ದೇವರು ನೇಮಿಸಿರುವಂಥ ಕೆಲಸ, ಅಂದರೆ ನೀನು ದೇವ್ರಿಗೋಸ್ಕರ ಹುಟ್ಟಿದ್ದೀಯಾ, ದೇವ್ರಿಗೋಸ್ಕರ ನೀನು ಬದುಕಬೇಕು, ದೇವ್ರ ಕೆಲಸ ಮಾಡಬೇಕು, ದೇವ್ರಿಗೋಸ್ಕರ ಈ ತುಟಿಗಳನ್ನು, ದೇವ್ರಿಗೋಸ್ಕರ ಈ ಕೈಗಳನ್ನು, ದೇವ್ರಿಗೋಸ್ಕರ ಈ ಕಿವಿಗಳನ್ನು, ದೇವ್ರಿಗೋಸ್ಕರ ಈ ಶರೀರವನ್ನು ನೀನು ಬಳಸಬೇಕು. ದೇವರ ಕೆಲಸದಲ್ಲಿ ನೀನು ಇರಬೇಕು. ದೇವರ ಕೆಲಸ ವಿಷಯದಲ್ಲಿ ಆಲಸ್ಯಗಾರನು ಆದರೆ ನೀನು ಶಾಪಗ್ರಸ್ತನಾಗ್ತೀಯಂತೆ. ಶಾಪಗ್ರಸ್ತನು. ದೇವ್ರು ಕೊಟ್ಟಂಥ ಕೆಲಸ ನೀನು ಮಾಡದೆ, ದೇವ್ರು ಕೊಟ್ಟಂಥ ಕೆಲಸವನ್ನು ನೀನು ಮಾಡದೆ, ದೇವರ ಸೇವೆ ನೀನು ಮಾಡದೆ, ಈ ದೇಹವನ್ನು ಲೋಕದ ರೀತಿಯಲ್ಲಿ, ಲೋಕದ ಆಸೆಗಳಿಗೆ ಒಳಪಟ್ಟು ದೇವ್ರು ಕೊಟ್ಟಂಥ ಕಾಲವನ್ನು ಸಂಪೂರ್ಣವಾಗಿ ಲೋಕದಗೋಸ್ಕರ ಬಳಸಿದರೆ ನೀನು ಶಾಪಗ್ರಸ್ತನಾಗ್ತೀಯ ಮಗಳೇ, ಮಗನೇ ಅಂತಾರೆ. ಅಂದರೆ ದೇವ್ರು ಕೊಟ್ಟಂಥ ಕೆಲಸ ಈ ಲೋಕದಲ್ಲಿ ನೋಡಿ, ಗಾಳಿ ದೇವರ ಕೆಲಸ ಮಾಡುತ್ತೆ, ನೀರು ದೇವರ ಕೆಲಸ ಮಾಡುತ್ತೆ, ಪ್ರಕೃತಿ ದೇವರ ಕೆಲಸ ಮಾಡುತ್ತೆ. ನೀನು ಕೂಡ ದೇವರ ಕೆಲಸ ಮಾಡಬೇಕು. ಏನ್ರಿ ದೇವರ ಕೆಲಸ ಮಾಡಬೇಕಾ? ಮಾಡಬಾರ್ದಾ? ಮಾಡಿಲ್ಲ ಅಂದರೆ ದೇವ್ರು ಬಿಡ್ತಾರಾ? ಮಾಡಬೇಕು ಅಂತ ದೇವ್ರ ಜೀವಿತ ಕಾಲವನ್ನು ಕೊಟ್ಟಿದ್ದಾರೆ. ಮಾಡಿಲ್ಲ ಅಂದರೆ ನೀವು ಏನೇನು ಮಾಡಿದ್ದೀರೋ ಎಲ್ಲವನ್ನು ಬರ್ಕೊಳ್ತಾರೆ. ದೇವರೇ ಬರ್ಕೊಳ್ತಾರಾ? ದೇವರೇ ಬರ್ಕೊಳ್ತಾರೆ. ದೇವ್ರು ಏನು ಮಾಡಿದ್ದಾರೆ ಅಂತ ನೋಡುವಾಗ ನಮ್ಮ ಹಿಂದೆ ದೂತರನ್ನು ಕಾವಲಿಗಿಟ್ಟಿದ್ದಾರೆ. ಅವರು ಎಲ್ಲ ಬರ್ಕೊಳ್ತಾರೆ, ಲೀಸ್ಟ್ ಮಾಡ್ತಾರೆ ಅವರು. ದೇವ್ರು ಏನು ಮಾಡ್ತಾರೆ ಅಂತ ನೋಡುವಾಗ ನಮ್ಮ ಹಿಂದೆ ಕಾವಲು, ಅಂದರೆ ಎಲ್ಲರ ಹಿಂದೆ ದೇವದೂತರಿದ್ದಾರೆ. ಎಲ್ಲರನ್ನು ಗಮನಿಸ್ತಾ ಇದ್ದಾರೆ, ಮಾತಾಡೋದನ್ನು ಗಮನಿಸ್ತಾ ಇದ್ದಾರೆ. ಆನಂತರ ಏನೇನು ಕ್ರಿಯೆಗಳು ಮಾಡ್ತಾ ಇದೆಯೋ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ, ಆಡಿಯೋ ಇದೆ, ಬರ್ಕೊಳ್ತಾ ಇದ್ದಾರೆ. ಎಲ್ಲರಿಗಿದೆ ಅಂದರೆ ದೇವರಿಗೆ ಲೀಸ್ಟ್ ಕೊಡೋದಕ್ಕೆ. ನೀವು ಏನು ಮಾತಾಡಿದ್ರು ಕೂಡ ಏನ್ರಿ ಗೋಡೆಗಳಾಗಿರ್ಬೋದು, ಈ ಮಣ್ಣಾಗಿರ್ಬೋದು, ಆನಂತರ ದೂತರು ಕೂಡ ಇದ್ದಾರೆ, ದೇವದೂತರು. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ
ಪ್ರಿಯರ ದೇವ್ರ ಮಕ್ಕಳಿರ, ನಾವು ಏನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಕೆಲಸ ಮಾಡ್ತಾ ಇದ್ದೀವಿ, ಯಾವ ಆಲೋಚನೆಯಲ್ಲಿ ಇದ್ದೇವೆ, ಎಲ್ಲ ರೀತಿಯಲ್ಲಿ ದೇವರು ಬಂದೋಬಸ್ತ್ ಮಾಡಿದ್ದಾನೆ. ಇವಾಗ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ CC ಕ್ಯಾಮ್ರಾಗಳನ್ನು ಏರ್ಪಾಟ್ ಮಾಡಿರ್ತಾರೆ. ಯಾಕೆಮ್ಮ ಏರ್ಪಾಟ್ ಮಾಡಿದ್ದಾರೆ ಹೇಳಿ? ಯಾಕೆ ಏರ್ಪಾಟ್ ಮಾಡಿದ್ದಾರೆ CC ಕ್ಯಾಮ್ರಾಗಳನ್ನು? ಕೊಡಲ್ಪಟ್ಟಂಥ ಕೆಲಸವನ್ನು ನ್ಯಾಯವಾಗಿ ಮಾಡಬೇಕು ಅಂತೇಳಿ ಅವ್ರು ಏನು ಮಾಡಿರ್ತಾರೆ ಅಂತ ನೋಡುವಾಗ CC ಕ್ಯಾಮ್ರಾಗಳನ್ನು ಏರ್ಪಾಟ್ ಮಾಡಿರ್ತಾರೆ. ಅದೇ ಪ್ರಕಾರ ಈ ಇಟ್ಟಂಥ ವಸ್ತುಗಳು ಎಲ್ಲಿದೆಯೋ ವಸ್ತುಗಳು ಅಲ್ಲೇ ಇರಬೇಕು. ವಸ್ತುಗಳನ್ನು ಕಳು ಮಾಡುವಂಥದ್ದಾಗಿರ್ಬೋದು, ಇಲ್ಲ ಹಾಳು ಮಾಡುವಂಥದ್ದಾಗಿರ್ಬೋದು, ಯಾರಾದರೂ ಮಾಡಿದಾಗ ಆ CC ಕ್ಯಾಮ್ರಾ ಏನು ಮಾಡಿರುತ್ತೆ, ರೆಕಾರ್ಡ್ ಮಾಡಿರುತ್ತೆ. ಯಾರು ಈ ಸಾಮಾನುಗಳನ್ನು ಮುಟ್ಟಿದ್ದಾರೆ, ಯಾರು ಈ ಸಾಮಾನುಗಳನ್ನು ಹಾಳು ಮಾಡಿದ್ದಾರೆ, ಯಾರು ಈ ಸಾಮಾನುಗಳನ್ನು ಕಳ್ಳತನ ಮಾಡಿದ್ದಾರೆ, ಯಾರು ಯಾವ ರೀತಿ ನಡ್ಕೊಂಡಿದ್ದಾರೆ, ಒಂದು ವೇಳೆ ಕೆಲಸ ಮಾಡಿದ್ದಾರಾ ಮಾಡಿಲ್ವಾ ಅದು ತೋರಿಸ್ಕೊಡುತ್ತೆ. ಯಾರಿಗೆ? ಭೂಮಿಯ ಮೇಲೆ ಒಬ್ಬ ಕಂಪನಿ ಯಜಮಾನನಿಗೆ ಎಲ್ಲ ತೋರಿಸ್ಕೊಡುವಾಗ ಈ ಲೋಕಕ್ಕೆ ಯಜಮಾನನ ಯಾರು ಅಮ್ಮ? ಟೋಟಲಿ ಜಗತ್ತಿಗೆ ಯಜಮಾನ ಯಾರು ಹೇಳಿ? ಈ ಲೋಕಕ್ಕೆ ಯಜಮಾನನ ಯಾರು ಗೊತ್ತಿಲ್ವಾ? ಯಾರಮ್ಮ ಹೇಳ್ಬೇಕು ಗಟ್ಟಿಯಾಗಿ, ಗಟ್ಟಿಯಾಗಿ. ತಂದೆಯಾದ ದೇವರು ಲೋಕಕ್ಕೆ ಯಜಮಾನ. ಆ ಯಜಮಾನನು ಮಾಮೂಲಿ ಯಜಮಾನನ? ಮನುಷ್ಯನ ಹಾಗೇನಾ? ಚಿಕ್ಕ 6 ಅಡಿ ಎತ್ತರ ಇದ್ದಂಥ ಈ ಮನುಷ್ಯನಿಗೆ ಇಷ್ಟೊಂದು ಯೋಚನೆಗಳಿರುವಾಗ ಪ್ರಪಂಚವನ್ನು ಉಂಟು ಮಾಡಿರುವಂಥ ದೇವರಿಗೆ ಹೇಗಿರುತ್ತೆ ಯೋಚನೆ? ಆಲೋಚನೆ ಮಾಡಿ. ಇರುತ್ತಾ ಇರಲ್ವಾ ಯಜಮಾನ್ರೆ? ಅಯ್ಯ ಇರುತ್ತಾ? ಹಾಂ. ಯಾಕೆಂದರೆ ನಾವೆಲ್ಲ ಕೂಡ ಸುಳ್ಳುಗಾರರು. ನಾವೆಲ್ಲರೂ ಎಂಥವ್ರು ಹೇಳಿ? ಸುಳ್ಳುಗಾರರ ಅಥವಾ ನೀತಿವಂತರ? ತಪ್ಪು ಮಾಡೋದು ತಪ್ಪು ನಾನು ಮಾಡಿಲ್ಲ ಅಂತ ಹೇಳಿ, ಮತ್ತು ಯಾರು ಮಾಡಿದ್ದಾರೆ? ಅವನು ಮಾಡಿದ, ನಾನು ಮಾಡಿಲ್ಲ. ನಾವು ಏನು ಹೇಳ್ಕೊಳ್ತೀವಿ ಗೊತ್ತಾ? ನಾನು ಒಳ್ಳೆಯವನು, ಅವನು ಕೆಟ್ಟವನು, ಹಿಂಗೆ ಹೇಳ್ತೀವ? ನಾವು ತಪ್ಪು ಮಾಡಿದ್ದೇವಂತ ಯಾವತ್ತಾದ್ರೂ ನಾವು ಒಪ್ಕೊಳ್ತೀವ? ತಪ್ಪು ಮಾಡಿದರೂ ಕೂಡ ಆ ತಪ್ಪುಗಳನ್ನು ಇನ್ನೊಬ್ಬರ ಮೇಲೆ ಹಾಕ್ತಿರ್ತೀವಿ. ಅಂಥವ್ರು ನಾವು. ಇನ್ನೊಬ್ಬರ ತಪ್ಪುಗಳನ್ನು ಹುಡುಕೋರು, ನೀತಿವಂತರಂತ ಹೇಳಿಕೊಳ್ಳುವವರು ಇಂಥವ್ರು. ಅದಕ್ಕೆ ದೇವರೇನು ಮಾಡಿದ್ದಾರೆ ಅಂತ ನೋಡುವಾಗ ಆಗಲ್ಲ, ಇವನು ದೊಡ್ಡ ಕಳ್ಳ ಇವನು, ಅದಕ್ಕೆ ಎಲ್ಲ ಕಡೆ CC ಕ್ಯಾಮ್ರಾ ರೆಡಿ ಆಗಲಿ, ಫಿಟ್ ಮಾಡಿರಿ. ಎಲ್ಲಪ್ಪ ತಪ್ಪಿಸ್ಕೊಳ್ತೀರಾ ಅಮ್ಮ? ಎಲ್ಲಿ ತಪ್ಪಿಸ್ಕೊಳ್ತೀರಾ? ಇದೆಯಾ? ದೇವರ ವಿಷಯದಲ್ಲಿ ಆಲಸ್ಯಗಾರನಂತ ನೋಡುವಾಗ ದೇವರ ಸೇವೆ ವಿಷಯದಲ್ಲಾಗಿರ್ಬೋದು, ಕೆಲಸದ ವಿಷಯದಲ್ಲಾಗಿರ್ಬೋದು ಏನು ಮಾಡಿದ್ದಾರೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ನಮಗೆ ಕೊಡಲ್ಪಟ್ಟಂಥ ಈ ಕೆಲಸವನ್ನು ನಾವು ನ್ಯಾಯವಾಗಿ ಮಾಡ್ತಾ ಇದ್ದೀವಾ ಅಥವಾ ಏನು ಮಾಡ್ತಾ ಇದ್ದೀವಿ? ನಮ್ಮ ಕೆಲಸ ಏನು? ಬೈಬಲ್ ಚೆನ್ನಾಗಿ ಓದ್ತಾ ಇದ್ದೀವಾ ಅಥವಾ ಆಲಸ್ಯ ಮಾಡ್ತಾ ಇದ್ದೀವಾ? ಬೈಬಲ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಾ ಅಥವಾ ಏನೋ ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ದೀವಾ? ಏನು ಮಾತಾಡ್ತಾ ಇದ್ದೀವಿ, ಏನು ನೋಡ್ತಾ ಇದ್ದೀವಿ, ಏನು ಕಲಿತಾ ಇದ್ದೀವಿ, ಏನು ಬೋಧಿಸ್ತಾ ಇದ್ದೀವಿ, ಏನು ಇವೆಲ್ಲ ಕೂಡ ಬೋಧಕರು ಕಲಿಬೇಕು, ವಿಶ್ವಾಸಿಗಳು ಕಲಿಬೇಕು. ಎಲ್ಲರೂ ಕೂಡ ನಾವು ಕಲಿತು ಸಮಾಜವನ್ನು ಕಾಪಾಡಬೇಕು. ಸಮಾಜವನ್ನು ಕಾಪಾಡುವಂಥ ನಾವೇ ಬೇಜವಾಬ್ದಾರಿಯಿಂದ ಇದ್ದರೆ ನಾವು ಉದ್ಧಾರ ಆಗಲ್ಲ. ಇನ್ನೊಬ್ಬರನ್ನ ಉದ್ಧಾರ ಮಾಡೋದಿಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ. ನಮ್ಮ ಪ್ರಾರ್ಥನೆಯನ್ನು ದೇವ್ರು ಕೇಳ್ತಾರಾ? ನಮ್ಮ ಮನವಿಯನ್ನು ದೇವರು ಕೇಳ್ತಾರಾ ಅಂತ ನೋಡುವ. ಒಂದು ವೇಳೆ ಕೇಳಬೇಕಾದ್ರೆ ನಾವು ಮೊಟ್ಟ ಮೊದಲು ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಪರಿಶುದ್ಧರಾಗಿ, ನೀತಿವಂತರಾಗಿ, ವಿಧೇಯರಾಗಿ ದೇವರ ಕೆಲಸ ಮಾಡೋರಾಗಿರಬೇಕು. ದೇವರ ಕೆಲಸ ಮಾಡೋರಾಗಿದ್ದಾಗ ಖಂಡಿತವಾಗಿ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ಪ್ರಿಯರೇ, ನಮ್ಮ ಪ್ರಾರ್ಥನೆಯನ್ನು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಮೋಶೆ ಎಂಬುವಂಥ ದೊಡ್ಡ ನಾಯಕ, ಮೋಶೆ ಪ್ರವಾದಿಯಾಗಿರುವಂಥ ಮೋಶೆ ಗೊತ್ತಲ್ವಾ? ಮೋಶೆ ದೊಡ್ಡ ಪ್ರವಾದಿ. ಪ್ರಿಯರ ದೇವ್ರ ಮಕ್ಕಳೇ, ಅಂದರೆ ಧರ್ಮಶಾಸ್ತ್ರವನ್ನು ಬರೆದಿರುವಂಥ ಭಕ್ತನು, ದೇವರು ಆರಿಸಿಕೊಂಡಂಥ ಭಕ್ತನು. ಆ ಮೋಶೆ ವಿಷಯದಲ್ಲಿ ಹೇಳುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಒಳ್ಳೆ ಒಂದು ಹೆಸರು ಪಡೆದಂಥ ವ್ಯಕ್ತಿ. ಆತನ ವಿಷಯದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಒಂದು ಸಾರಿ ನೋಡೋಣ. ಅರಣ್ಯಕಾಂಡ 20ನೇ ಅಧ್ಯಾಯ, ಅರಣ್ಯಕಾಂಡ 20ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. ಅರಣ್ಯಕಾಂಡ 20ನೇ ಅಧ್ಯಾಯ 9ನೇ ವಚನ 10ನೇ ವಚನವನ್ನು ನೋಡೋಣ. ಇಲ್ಲಾಂದರೆ 7ನೇ ವಚನದಿಂದ ನೋಡಿ. 7ನೇ ವಚನದಿಂದ, ಆಗ ಯೆಹೋವನು ಮೋಶೆಗೆ, ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದ ಆರೋನನ ಜೊತೆಯಲ್ಲಿ
ಸಮೂಹದವರನ್ನು ಕೂಡಿಸಿಕೊಂಡು ಅವರ ಎದುರಿನಲ್ಲೇ ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು. ಅಂದರೆ ಅದರೊಳಗಿಂದ ನೀರು ಹೊರಟು ಬರುವುದು, ನೀನು ಸಮೂಹದವರಿಗೂ ಅವರ ಪಶುಗಳಿಗೂ ನೀರನ್ನು ಕುಡಿಯ ಕೊಡಬಹುದು ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆಯು ಆ ಕೋಲನ್ನು ಆತನ ಸನ್ನಿಧಿಯಿಂದ ತೆಗೆದುಕೊಂಡು ಹೋಗಿ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಆ ಕಡಿದಾದ ಬಂಡೆಗೆದುರಾಗಿ ಕೂಡಿಸಿ ಅವರಿಗೆ, ದ್ರೋಹಿಗಳೇ ಕೇಳಿರಿ, ನಾವು ಈ ಬಂಡೆಯೊಳಗಿಂದಲೇ ನಿಮಗೋಸ್ಕರ ನೀರನ್ನು ಬರಮಾಡಬೇಕು ಎಂದು ಹೇಳಿ ಕೈ ಎತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಒಡೆದನು. ಆಗ ನೀರು ಪ್ರವಾಹವಾಗಿ ಹೊರಟಿತು. ಸಮೂಹದವರು ಅವರ ಪಶುಗಳು ಕುಡಿದರು. ನೋಡಿ 12ನೇ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನೋಡುವಾಗ, 12ನೇ ವಚನದಲ್ಲಿ, ಆಗ ಯೆಹೋವನು ಮೋಶೆ ಆರೋನರಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲ್ಯರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಗೆ ನೀವು ಕರಕೊಂಡು ಹೋಗಕೂಡದು ಎಂದು ಹೇಳಿದನು. ಎಲ್ಲರೂ ಕೇಳಿದ್ದೀರಲ್ವ? ಎಲ್ಲರೂ ಕೇಳಿದ್ದೀವಿ. ಎಷ್ಟೋ ಸಾರಿ ನಾವು ಈ ಮಾತುಗಳನ್ನು ಕೇಳಿದ್ದೀವಿ. ಇವಾಗ ದೇವರು ಏನು ಹೇಳಿದ್ದಾರೆ ಇವರಿಗೆ? ಮೋಶೆಗೆ ಏನಂತ ಹೇಳಿದ್ದಾರೆ? ಮೋಶೆಗೂ ಆರೋನನಿಗೂ ದೇವರು ಹೇಳಿರುವಂಥ ಮಾತೇನು? ಮೋಶೆ, ಆರೋನನೇ, ನೀವಿಬ್ಬರು ಹೋಗಿ ಆ ಬಂಡೆಯ ಬಳಿಗೆ ಹೋಗಿ ಆಜ್ಞಾಪಿಸಬೇಕು, ನೀರು ಕೊಡು ಅಂತ ಆಜ್ಞಾಪಿಸಬೇಕು ಅಂತ ಹೇಳ್ತಾರೆ. ಯಾಕೆ ನೀರು ಕೊಡು ಅಂತ ಆಜ್ಞಾಪಿಸಬೇಕಂತ ಹೇಳ್ತಾರೆ ಅಂತ ನೋಡುವಾಗ, ಅರಣ್ಯದಲ್ಲಿದ್ದಾರೆ. ಅರಣ್ಯದಲ್ಲಿ ಅಂದರೆ ಕಾಡಿನಲ್ಲಿ. ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ತಿನ್ನೋದಕ್ಕೆ ಆಹಾರ ವ್ಯವಸ್ಥೆ ಇಲ್ಲ. ಅಂಥ ಕಾಡಿನಲ್ಲಿ, ಅರಣ್ಯದಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ, ಅವರಿಗೆ ನೀರನ್ನು ಕೊಡ್ತಾ ಇದ್ದಾರೆ, ಆಹಾರವನ್ನು ಕೊಡ್ತಾ ಇದ್ದಾರೆ. ರಾತ್ರಿ ಹೊತ್ತು ಬೆಳಕು ಅಂದರೆ ಮೇಘಸ್ತಂಭಗಳು, ಬೆಂಕಿ ಅಗ್ನಿಸ್ತಂಭಗಳು, ಹಗಲೊತ್ತು ಮೇಘಸ್ತಂಭಗಳು. ಹಗಲೊತ್ತು ಮೇಘಸ್ತಂಭಗಳು, ರಾತ್ರಿ ಅಗ್ನಿಸ್ತಂಭಗಳು. ಆನಂತರ ನೀರು ಬೇಕು ಅಂದರೆ ನೀರು, ಆಹಾರ ಬೇಕು ಅಂದರೆ ಆಹಾರ. ದೇವ್ರ ಜೊತೆಯಾಗಿದ್ದು ಕಾಪಾಡಿಕೊಂಡು ನಡೆಸ್ತಾ ಇದ್ದಾನೆ. ಆದರೆ ಮೋಶೆ ಬಳಿಯಲ್ಲಿ, ದೇವರ ಬಳಿಯಲ್ಲಿ ಇಸ್ರಾಯೇಲ್ ಜನಾಂಗದವರು ಕೂಗಾಡ್ತಾರೆ, ಮೋಶೆ, ನಮ್ಮನ್ನು ಈ ಅರಣ್ಯದಲ್ಲಿ ನೀರಿಲ್ಲದೆ ಸಾಯಿಸಬೇಕು ಎಂದು ಕರ್ಕೊಂಡು ಬಂದ್ರ? ನಾವು ಐಗುಪ್ತ ದೇಶದಲ್ಲಿ ಚೆನ್ನಾಗಿರ್ತಾ ಇದ್ವಿ, ಅಲ್ಲಿಂದ ನಮ್ಮನ್ನು ಯಾಕೆ ಕರ್ಕೊಂಡು ಬಂದ್ರಿ ಇಲ್ಲಿಗೆ ಅಂತೇಳಿ ಅವ್ರ ಮೇಲೆ ರೇಗಾಡುವಂಥದ್ದು. ಯಾರ ಮೇಲೆ? ಮೋಶೆಯ ಮೇಲೆ, ಆರೋನನ ಮೇಲೆ, ದೇವರ ಮೇಲೆ. ದೇವರು ಯಾಕೆ ಕರ್ಕೊಂಡು ಬಂದಿದ್ದಾನೆ? ಐಗುಪ್ತ ದೇಶದಿಂದ ಹಾಲು ಜೇನು ಹರಿಯುವಂಥ ದೇಶ ಅಂದರೆ ಒಳ್ಳೆ ಪ್ರದೇಶಕ್ಕೆ ನಡೆಸಬೇಕು ನನ್ನ ಮಕ್ಕಳನ್ನು. ಒಳ್ಳೆ ಪ್ರದೇಶ ಅಂದರೆ ಹಾಲು ಜೇನು ಹರಿಯುವಂಥ ದೇಶ ಅಂದರೆ ಒಳ್ಳೆ ಭೂಮಿ ಇರುವಂಥ ದೇಶ, ಅಂದರೆ ಒಳ್ಳೆ ಫಲವನ್ನು ಕೊಡುವಂಥ ಪ್ರದೇಶ, ಭೂಭಾಗ. ಹಾಲು ಜೇನು ಹರಿಯುವಂಥ ದೇಶ ಅಂದರೆ, ಹಾಲು ಜೇನು ಅಂದರೆ ಹರಿಯುತ್ತಾ ನದಿಗಳ ಹಾಗೆ ಅಂತ ಅಂದರೆ ಹೋಲಿಸಿದ್ದಾನೆ. ಏನು ಗೊತ್ತಾ? ಆ ಭೂಮಿ ಅಷ್ಟು ಅದ್ಭುತವಾದಂಥ ಭೂಮಿ. ನಿಮಗೆ ಅರ್ಥ ಆಗಬೇಕಾದ್ರೆ, ಈ ದ್ರಾಕ್ಷದ ಗೊಂಚಲು ಇರುತ್ತಲ್ಲ, ದ್ರಾಕ್ಷದ ಗೊಂಚಲು ನಾವು ಇಟ್ಕೊಂಡು ಹೋಗ್ತೀವ? ಒಬ್ಬರು ಇಟ್ಕೊಂಡು ಹೋಗ್ಬೋದಾ ದ್ರಾಕ್ಷ ಗೊಂಚಲು ಪ್ರಿಯರೇ? ಕಾನಾನ್ ದೇಶದಲ್ಲಿ ಆ ದ್ರಾಕ್ಷ ಗೊಂಚಲು ಇರುತ್ತಲ್ಲ, ಇಬ್ಬರು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇಬ್ಬರು ದ್ರಾಕ್ಷದ ಗೊಂಚಲುಗಳು ಅಂದರೆ ಇವಾಗ ಬೇರೆ ಬೇರೆ ಹಣ್ಣುಗಳು ಕೂಡ ನೋಡುವಾಗ, ಈ ದಾಳಿಂಬ ಹಣ್ಣುಗಳಾಗಿರ್ಬೋದು, ಇನ್ನು ಬೇರೆ ಬೇರೆ ಅಂಜೂರದ ಹಣ್ಣುಗಳಾಗಿರ್ಬೋದು, ಎಲ್ಲ ಅದ್ಭುತವಾಗಿ ಬೆಳೀತಾ ಇದೆ ಅಲ್ಲಿ. ಅಂದರೆ ಆ ಒಂದು ಭೂ ಪ್ರದೇಶದಲ್ಲಿ ನೋಡುವಾಗ ಒಳ್ಳೆ ರೀತಿಯಲ್ಲಿ ಫಲ ಕೊಡುವಂಥ ಭೂಮಿ, ಅದು ಸಮೃದ್ಧಿಯಾದಂಥ ಫಲ ಕೊಡುವಂಥ ಭೂಮಿ. ಅಂಥ ಭೂಭಾಗವನ್ನು ನಾನು ನಿಮಗೆ ಕೊಡ್ತೀನಿ, ಅಂಥ ಪ್ರದೇಶಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ತಂದೆಯಾದ ದೇವರು ಇಸ್ರಾಯೇಲ್ ಪ್ರಜೆಗಳಿಗೆ ಹೇಳಿದಾಗ, ಮೋಶೆನನ್ನು ಆರಿಸಿಕೊಂಡು ಅವರ ಮಧ್ಯದಲ್ಲಿ ಒಬ್ಬ ಹಿರಿಯ ನಾಯಕನಂತ ಹೇಳಿ ಅವರಿಗೆ ಅಧಿಕಾರ ಕೊಟ್ಟಿರ್ತಾರೆ. ದೇವರು ಮೋಶೆಗೆ ಅಧಿಕಾರ ಕೊಟ್ಟಿರ್ತಾರೆ. ಮೋಶೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ಅರಣ್ಯದಲ್ಲಿ ಅವಾಗ ಇವರು ಕೂಗಾಡುವಂಥದ್ದು ದೇವರ ಮೇಲೆ, ಮೋಶೆ ಮೇಲೆ, ಆರೋನನ ಮೇಲೆ. ಅದೇ ಸಂದರ್ಭ 20ನೇ ಅಧ್ಯಾಯದಲ್ಲಿ ನಡೀತಾ ಇದೆ. 1ನೇ ವಚನದಿಂದ ನೋಡ್ಕೊಂಡು ಹೋದರೆ,
ಅಂಥ ಸಂದರ್ಭ ಬಂದಿದೆ. ಈ ನೀರಿಲ್ಲ, ಯಾಕೆ ಕರ್ಕೊಂಡು ಬಂದಿದೆ? ನೀರಿಲ್ಲ ಅಂದರೆ ನಮ್ಮನ್ನು ಕೊಲ್ಲೋದಕ್ಕೆ ಕರ್ಕೊಂಡು ಬಂದಿದೆ ಅಂತ ಈ ರೀತಿ ಏನ್ರಿ? ದೇವ್ರು ಕೊಲ್ಲೋದಕ್ಕೆ ಕರ್ಕೊಂಡು ಹೋಗ್ತಾನೆ? ದೇವ್ರು ಕೊಲ್ಲೋದಕ್ಕೆ ಕರ್ಕೊಂಡು ಹೋಗ್ತಾನೆ? ದೇವ್ರು ಕೊಂದಾಕ್ಬೇಕಂದ್ರೆ ಐಗುಪ್ತ ದೇಶದಲ್ಲೇ ಕೊಂದಾಗ್ತಾಯಿದ್ದ, ಇಲ್ಲಿ ತನಕ ಕರ್ಕೊಂಡೋಗಿ ಬಂದು ಕೊಂದಾಕ್ಬೇಕಾ? ದೇವರು ಕೊಂದಾಕ್ಬೇಕಂದ್ರೆ ಇಲ್ಲೇ ಕೊಂದಾಕ್ಬೋದಾ? ದೇವ್ರಿಗೆ ಎಷ್ಟು ಸಮಯ ಬೇಕು ಕೊಂದಾಕೋದಕ್ಕೆ? ಮನುಷ್ಯರನ್ನು ಕೊಂದಾಕೋದಕ್ಕೆ ಒಂದೇ ಒಂದು ಸೆಕೆಂಡ್ ಸಾಕಾ? ನಿಮ್ಮ ಉಸಿರು ತೆಗೆದಾಕಿದ್ರೆ ಮುಗೀತು, ಗುಂಡಿಗೆ ನಿಲ್ಲಿಸಿದ್ರೆ ಮುಗೀತಾ? ಹಾಂ, ದೇವ್ರಿಗೆ ದೊಡ್ಡ ಕೆಲಸ ಅಲ್ಲ. ಕಾಪಾಡೋದಕ್ಕೆ ಉನ್ನತವಾದಂಥ ಪ್ರದೇಶ ಭೂಮಿಯಲ್ಲಿ ಸೇರಿಸೋದಕ್ಕೆ ಕರ್ಕೊಂಡು ಬಂದಾಗ ಅದನ್ನು ಅರ್ಥ ಮಾಡಿಕೊಳ್ಳದೆ ಪದೇ ಪದೇ ದೇವ್ರ ಮೇಲೆ ರೇಗಾಡಿದ್ದಾರೆ ಪ್ರಿಯರೇ. ನೀರಿಲ್ಲ, ನಮ್ಮನ್ನು ಸಾಯಿಸೋದಕ್ಕೆ ಕರ್ಕೊಂಡು ಬಂದ್ರಾ ಅಂಥೇಳಿ ರೇಗಾಡಿದಾಗ ದೇವ್ರು ಹೇಳ್ತಾರೆ ಕೋಪ ಮಾಡ್ಕೊಂಡು, ಸರಿ ಮೋಶೆ ಬಾಪ ಎಲ್ಲಿದೆಯಾ? ಏನು ದೇವ್ರೆ? ಆ ಬಂಡೆ ಹತ್ರ ಹೋಗು, ಕೋಲನ್ನು ಕೈಯಲ್ಲಿ ಇಟ್ಕೊಂಡು ಹೋಗಿ ಬಂಡೆಗೆ ಆಜ್ಞಾಪಿಸು ಅಂತ ಹೇಳ್ತಾರೆ. ಬಂಡೆಗೆ ಆಜ್ಞಾಪಿಸು, ನೀರು ಕೊಡು ಅಂತೇಳಿ ಆಜ್ಞಾಪಿಸು ಅಂತ ಹೇಳ್ತಾರೆ. ಇವರೇನು ಮಾಡ್ತಾರೆ ಅಂತ ನೋಡುವಾಗ ಏನ್ರಿ 2 ಸಾರಿ ಹೊಡಿತಾರೆ. ಅಂದರೆ ಕೋಲ್ ತಗೊಂಡು ಹೊಡೆಯುವಂಥದ್ದು. ಯಾಕೆ ಹೊಡೆದಿದ್ದಾರೆ ಅಂತ ನೋಡುವಾಗ, ಯಾಕೆ ಹೊಡೆದಿದ್ದಾರೆ ಕೋಲು ತಗೊಂಡು? ಅದಕ್ಕಿಂತ ಮುಂಚಿತವಾಗಿ ಕೋಲು ಇಟ್ಕೊಂಡು ಹೋಗಿ ಬಂಡೆಗೆ ಹೊಡಿ ಅಂತ ಹೇಳ್ತಾರೆ. ಬಂಡೆಗೆ ಹೊಡೆದಾಗ ನೀರು ಬರುತ್ತೆ. ಇವಾಗಲೂ ಕೂಡ ಅದೇ ಆಲೋಚನೆ ಮೇಲೆ ಹೇಳ್ತಾರೆ. ಒಟ್ಟಿನಲ್ಲಿ ಏನಪ್ಪ ಅಂತ ನೋಡುವಾಗ ಅವರು ಮೋಶೆ ಆಗಿರ್ಬೋದು, ಆರೋನನಾಗಿರ್ಬೋದು, ದೇವರ ಮಾತಿನ ಮೇಲೆ ಶ್ರದ್ಧೆ ಇಲ್ಲ. ದೇವರ ಮಾತಿನ ಮೇಲೆ ಶ್ರದ್ಧೆ ಇಲ್ಲ. ಯಾವುದ್ರ ಮೇಲೆ ಶ್ರದ್ಧೆ ಇಟ್ಕೊಂಡಿದ್ದಾರೆ ಅಂತ ನೋಡುವಾಗ, ಕೈಯಲ್ಲಿ ಕೋಲಿದೆಯಲ್ಲ, ಕೈಯಲ್ಲಿ ಏನಿದೆ? ಕೋಲು. ಈ ಕೋಲಿನ ಮೂಲಕ ಏನಾದರೂ ಮಾಡ್ಬೋದು ಅಂತ ಹೇಳಿ ಪ್ರಿಯರ ದೇವ್ರ ಮಕ್ಕಳಿರ ದೇವ್ರನ್ನೇ ಮರ್ತಿದ್ದಾರಂತ ಪ್ರಿಯ. ಅದಕ್ಕೆ ದೇವ್ರು ಹೇಳುವಂಥ ಮಾತೇನಂತ ನೋಡುವಾಗ, ನನ್ನನ್ನು ನೀವು ನಂಬಲಿಲ್ಲ. ನನ್ನನ್ನು ಏನು ಮಾಡಲಿಲ್ಲಂತೆ? ನನ್ನನ್ನು ನೀವು ನಂಬಲಿಲ್ಲ. ನನ್ನನ್ನು ನಂಬಲಿಲ್ಲ ಅಂತ ಅಲ್ಲಿ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ದೇವರು ಆಜ್ಞಾಪಿಸು ಅಂತ ಹೇಳಿದ್ದಾರೆ, ಇವರು ಕೋಲಿಂದ ಹೊಡೆದಿದ್ದಾರೆ. ಅಲ್ಲಿ ನಡೆದಿರುವಂಥದ್ದು ಏನಂತ ನೋಡುವಾಗ, ದೇವರನ್ನು ಸರಿಯಾದ ರೀತಿಯಲ್ಲಿ ದೇವ್ರ ಮೇಲೆ ನಂಬಿಕೆ ಇಡದೆ ಇವರ ಕೆಲಸ ಇವ್ರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ದೇವರು ಆ ಕ್ಷಣಕ್ಕೆ ಏನಂತ ಹೇಳಿದ್ದಾರೆ ಗೊತ್ತಾ? ಆ ಮಾತಿನ ಅಲ್ಲಿ ನಡೆದಿರುವಂಥ ಕ್ರಿಯೆಯನ್ನು ನೋಡಿ ದೇವರು ಹೇಳಿರುವಂಥ ಮಾತೇನಂತ ನೋಡುವಾಗ, ಮೋಶೆ ನೀನು ಆರೋನನು ಕಾನಾನ್ ದೇಶಕ್ಕೆ ನೀವು ಹೆಜ್ಜೆ ಹಾಕಲ್ಲ ಅಂತ ಹೇಳ್ತಾರೆ. ನೀನು ಆರೋನನು ಕಾನಾನ್ ದೇಶವನ್ನು ನೋಡೋದಿಲ್ಲ, ಅಂದರೆ ಹೆಜ್ಜೆ ಹಾಕೋದಿಲ್ಲ, ಕಾನಾನ್ ದೇಶಕ್ಕೆ ನೀವು ಹೋಗಲ್ಲ. 12ನೇ ವಚನ, ಆಗ ಯೆಹೋವನು ಮೋಶೆ ಆರೋನನಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲ್ಯರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದುದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಗೆ ನೀವು ಕರ್ಕೊಂಡು ಹೋಗಕೂಡದು ಎಂದು ಹೇಳಿದರು. ನೀವು ಕರ್ಕೊಂಡು ಹೋಗಬಾರ್ದು, ನಾನು ಬೇರೆಯವ್ರ ಮೂಲಕ ನಡೆಸ್ತೀನಿ. ಅಂದರೆ ಅಲ್ಲಿ ಸ್ವಲ್ಪ ತಪ್ಪು ಮಾಡಿದ್ದಾರೆ ಅವರು. ತಪ್ಪು ಮಾಡಿರೋದರಿಂದ ದೇವರು ಏನು ಮಾಡ್ತಾರೆ ಹೇಳಿ? ಮೋಶೆಗೆ ಹಾಲು ಜೇನು ಹರಿಯುವಂಥ ದೇಶಕ್ಕೆ ನೀನು ಹೆಜ್ಜೆ ಹಾಕಬಾರ್ದು ಮೋಶೆ ಅಂತಾರೆ. ಮೋಶೆ ಬಗ್ಗೆ ದೇವರು ಸಾಕ್ಷಿ ಕೊಟ್ಟಿದ್ದಾರಾ? ಮೋಶೆ ಬಗ್ಗೆ ದೇವರು ಏನು ಸಾಕ್ಷಿ ಕೊಟ್ಟಿದ್ದಾರೆ ಹೇಳಿ? ಮೋಶೆ ನನ್ನ ಮನೆಯಲ್ಲಿ ನಂಬಿಗಸ್ತನು, ಸಾತ್ವಿಕನು. ಮೋಶೆ ಸಾತ್ವಿಕನು, ನನ್ನ ಮನೆಯಲ್ಲಿ ನಂಬಿಗಸ್ತನು ಎನ್ನುವಂಥ ಮಾತು ಮೋಶೆಯ ವಿಷಯದಲ್ಲಿ ತಂದೆಯಾದ ದೇವರು ಸಾಕ್ಷಿ ಕೊಟ್ಟಿದ್ದಾರೆ. ಎಲ್ಲಿ ರೀತಿ ಆ ಮಾತಂತ ನೋಡುವಾಗ, ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಿಂದ ಹೋದರೆ ಚೆನ್ನಾಗಿರುತ್ತೆ. ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತೆಯೇ ಯೇಸು ತನ್ನನ್ನು ನೇಮಿಸಿದಾತನಿಗೆ ನಂಬಿಗಸ್ತನಾಗಿದ್ದಾನೆ. ಇಲ್ಲಿ ಮೇಲ್ಗಡೆ ಮಾತು ನೋಡುವಾಗ ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತನು. ಎರಡನೇದಾಗಿ ಸಾತ್ವಿಕನು ನಂಬಿಗಸ್ತನಾಗಿರುವಾಗ ಅಂಥ ಮೋಶೆ ಏನ್ರಿ ಒಂದು ತಪ್ಪು ಮಾಡ್ತಾನೆ. ತಪ್ಪು ಮಾಡಿದಾಗ ಹಾಲು ಜೇನು ಹರಿಯುವಂಥ ದೇಶಕ್ಕೆ ನೀವು ಹೋಗಬಾರ್ದು ಅಂತ ಹೇಳ್ತಾನೆ. ಹೌದಲ್ವ? ಅಂದರೆ ದೊಡ್ಡ ಸೇವಕರು, ಉನ್ನತವಾದಂಥ ಸೇವಕರು ಒಂದು ವಿಷಯದಲ್ಲಿ ತಪ್ಪು ಮಾಡಿದಾಗ
ದೇವರು ಕ್ಷಮಿಸದೆ ಏನು ಮಾಡಿದ್ದಾರೆ ಅಂತ ನೋಡುವಾಗ ಹಾಲು ಜೇನು ಹರಿಯುವಂಥ ದೇಶಕ್ಕೆ ನೀವು ಹೋಗಬಾರ್ದು ಹೇಳ್ತಾರೆ. ಏನ್ರಿ, ಒಂದು ಸಾರಿ ಯೋಚನೆ ಮಾಡಿ ಪ್ರಿಯರ ದೇವ್ರ ಮಕ್ಕಳಿರ, ಒಂದು ಸಾರಿ ಆಲೋಚನೆ ಮಾಡಿ. ಇವಾಗ ಅವರು ಒಂದು ಸಾರಿ ತಪ್ಪು ಮಾಡಿದಾಗ ಅವರಿಗೆ ಆ ರೀತಿ ಪನಿಷ್ಮೆಂಟ್ ಬಂದಿರುವಾಗ ಇವಾಗ ನಾವು ಎಷ್ಟು ಸಾರಿ ತಪ್ಪುಗಳನ್ನು ಮಾಡಿದ್ದೀವಿ ಹೇಳಿ ಪ್ರಿಯರೇ? ನಾವೆಲ್ಲರೂ ಎಷ್ಟು ಸಾರಿ ತಪ್ಪು ಮಾಡಿದ್ದೀವಿ, ತಪ್ಪಾಗಿ ನಡ್ಕೊಂಡಿದ್ದೀವಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದೀವಿ, ಒಂದು ಸರಿ ಆಲೋಚನೆ ಮಾಡಿ. ಅಂದರೆ ಸೇವೆ ಮಾಡುವಂಥ ಸೇವಕರಾಗಿರ್ಬೋದು, ಇಲ್ಲಾಂದರೆ ವಿಶ್ವಾಸಿಗಳಾಗಿರ್ಬೋದು, ಪ್ರತಿಯೊಬ್ಬ ಮನುಷ್ಯನೂ ಆಗಿರ್ಬೋದು, ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಅನೇಕ ಸಾರಿ ತಪ್ಪುಗಳು. ಯಾಕೆ ದೇವರು ಕ್ಷಮಿಸ್ತಾರೆ, ದೇವರು ಕ್ಷಮಿಸ್ತಾರೆ, ದೇವರು ಕ್ಷಮಿಸ್ತಾರೆ, ಪರವಾಗಿಲ್ಲ, ದೇವರು ಕರುಣಾಸಾಗರನು, ದೇವರು ಪ್ರೀತಿ ತೋರಿಸುವ ಆತನು, ದೇವರು ದಯಾಸಾಗರನು ಅಂತೇಳಿ ಅನೇಕ ಸಾರಿ ತಪ್ಪುಗಳು, ತಪ್ಪಿನ ಮೇಲೆ ತಪ್ಪುಗಳು ನಡೀತಾ ಇದೆ, ತಪ್ಪಿನ ಮೇಲೆ ತಪ್ಪುಗಳು ನಡೀತಾ ಇದೆ. ಅಂದರೆ ಒಂದು ಸಾರಿ ತಪ್ಪು ಮಾಡಿದಾಗ ದೇವರು ಬಿಡದೆ ಇರುವಾಗ ನಮ್ಮನ್ನು ದೇವರು ಬಿಡ್ತಾರಾ? ನಮ್ಮನ್ನು ಬಿಡ್ತಾರಾ? ಒಂದು ಸಾರಿ ಯೋಚನೆ ಮಾಡಿ. ಉನ್ನತವಾದಂಥ ಸೇವಕರೇ ತಪ್ಪು ಮಾಡಿದಾಗ ಅವರನ್ನು ದೇವರು ಖಂಡಿಸಿರುವಾಗ, ಇವಾಗ ನಾವು ಪರಲೋಕಕ್ಕೆ ಹೋಗಬೇಕು, ಪರಲೋಕವನ್ನು ನಾವು ಪಡ್ಕೋಬೇಕಾದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ, ನಾವು ತಪ್ಪಿನ ಮೇಲೆ ತಪ್ಪು ಮಾಡ್ಕೊಂಡು ಹೋಗೋಣ, ಮಾಡ್ತಾ ಇರೋಣ. ಆಕಸ್ಮಿಕವಾಗಿ ನಿನಗೆ ಮರಣ ಬಂತು ಅಂದರೆ ನಿನ್ನ ಗತಿ ಏನು? ಆಕಸ್ಮಿಕವಾಗಿ ನಿನಗೆ ಮರಣ ಬಂತು ಅಂದರೆ, ನಿನಗೆ ಸಾವು ಬಂತು ಅಂದರೆ ನಿನ್ನ ಗತಿ ಏನಮ್ಮ? ಏನಪ್ಪ ನಿನ್ನ ಗತಿ? 24 ಗಂಟೆ ನಿನ್ನ ಆಲೋಚನೆಗಳೇನು? ನಿನ್ನ ಕೆಲಸಗಳೇನು? ಯಾರ ಕೆಲಸದಲ್ಲಿದ್ದೀಯಾ? ದೇವರ ಕೆಲಸದಲ್ಲ ಅಥವಾ ದೆವ್ವದ ಕೆಲಸದಲ್ಲ? ದೇವರ ಕೆಲಸದಲ್ಲಿದ್ದೀವಾ ಅಥವಾ ದೇವರ ಕೆಲಸವನ್ನು ನಾವು ಬಿಟ್ಟು ಏನ್ರಿ ನಮ್ಮ ಕೆಲಸದಲ್ಲಿದ್ದೀವಾ? ದೇವರ ಕೆಲಸದಲ್ಲಿ ಅಶ್ರದ್ಧೆ ಇದೆಯಾ? ಆಲಸ್ಯಗಾರನ? ದೇವರ ಕೆಲಸದಲ್ಲಿ ಬೇಜವಾಬ್ದಾರಿಯಲ್ಲಿದ್ದೀರಾ? ಸುಮ್ಮನೆ ಪ್ರಾರ್ಥನೆ ಮಾತ್ರ ಇದೆಯಾ? ಪ್ರಾರ್ಥನೆ ಎಲ್ಲರೂ ಮಾಡ್ತಾಯಿದ್ದೀವಿ. ದೇವರ ಕೆಲಸದಲ್ಲಿ ಆಲಸ್ಯಗಾರರಾದರೆ, ದೇವರ ಕೆಲಸವನ್ನು ಪಕ್ಕಕ್ಕಿಟ್ಟು ಇಷ್ಟ ಬಂದ ಹಾಗೆ ತುಟಿಗಳನ್ನು ಇಷ್ಟ ಬಂದ ಹಾಗೆ ದೇಹವನ್ನು ಬಳಸ್ಕೊಂಡ್ರೆ ನಮ್ಮ ಪ್ರಾರ್ಥನೆಗಳು ದೇವರು ಕೇಳೋದಿಲ್ಲ. ನಾವೇನೋ ಪ್ರಾರ್ಥನೆಗೂ ಕುಳಿತುಕೊಳ್ಬೋದು, ನಾವೇನೋ ಪ್ರಾರ್ಥನೆಗೂ ಹೋಗ್ಬೋದು, ನಾವೇನೋ ತುಟಿಗಳಿಂದ ಆರಾಧನೆ ಮಾಡ್ಬೋದು, ನಾವೇನೋ ಕಾಣಿಕೆಯನ್ನು ಕೊಡ್ಬೋದು, ಆದರೆ ನಮ್ಮ ಮನವಿ ದೇವರು ಕೇಳಲ್ಲ. ಯಾಕೆ ಕೇಳಲ್ಲ ಅಂತ ನೋಡುವಾಗ, ನಿಮ್ಮ ಪಾಪಗಳು ಅಡ್ಡವಾಗಿ ನಿಂತಿವೆ ನನಗೆ, ನಿಮ್ಮ ಪಾಪಗಳು ನನಗೆ ಅಡ್ಡವಾಗಿ ನಿಂತಿವೆ ಅಂತ ಹೇಳ್ತಾರೆ. ಯೆಶಾಯ ಗ್ರಂಥದಲ್ಲಿ ಓದಿದ್ದೀವ? ಅಂದರೆ ತುಟಿಗಳಿಂದ ತಪ್ಪು ಮಾಡಿದಾಗ ದೇವರು ಕೇಳಲ್ಲ, ಕಣ್ಣುಗಳ ಮೂಲಕ ತಪ್ಪು ಮಾಡಿದಾಗ ದೇವರು ಕೇಳಲ್ಲ, ಹೃದಯದಲ್ಲಿ ಪಾಪ ಮಾಡಿದಾಗ ದೇವರು ಕೇಳಲ್ಲ. ಒಟ್ಟಿನಲ್ಲಿ ದೇವರ ಕೆಲಸದಲ್ಲಿ ನಾವು ಇರಬೇಕು. ದೇವರ ಕೆಲಸದಲ್ಲಿ ಇಲ್ಲದೆ ಈ ಲೋಕದಲ್ಲಿ ಪಾಪದ ಮೇಲೆ ಪಾಪದಲ್ಲಿ ಇದ್ದರೆ ದೇವರು ನಮ್ಮನ್ನು ಕ್ಷಮಿಸೋದಿಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ನಾವು ಏನು ಕಲ್ತ್ಕೊಂಡಿದ್ದೀವಿ ಅಂತ ನೋಡುವಾಗ ಪ್ರಾರ್ಥನೆ ಕಲ್ತ್ಕೊಂಡಿದ್ದೀವಿ. ಒಳ್ಳೆಯದು, ಪ್ರಾರ್ಥನೆ ನಾವೆಲ್ಲರೂ ಮಾಡಬೇಕು, ಆರಾಧನೆ ಮಾಡಬೇಕು, ಹಾಡುಗಳನ್ನು ಹಾಡಬೇಕು, ಆದರೆ ಶ್ರದ್ಧೆ ಇರಬೇಕು. ಶ್ರದ್ಧೆ ಇರಬೇಕು. ದೇವ್ರ ಬಗ್ಗೆ ಜವಾಬ್ದಾರಿ ಇರಬೇಕು. ನಿನ್ನ ದೇಹ ನಿನ್ನದು ಅಲ್ಲ ಅಂದಾಗ, ನಿನ್ನ ಆತ್ಮ ನಿನ್ನದು ಅಲ್ಲ ಅಂದಾಗ, ಯಾರ ಬಗ್ಗೆ ನಿನಗೆ ಶ್ರದ್ಧೆ ಇದೆ? ಯಾವುದ್ರ ಬಗ್ಗೆ ನಿನಗೆ ಜವಾಬ್ದಾರಿ ಇದೆ? ಯಾವುದ್ರ ಬಗ್ಗೆ ನೀನು ಆಲೋಚನೆ ಮಾಡ್ತಾ ಇದ್ದೀಯಾ? ಹೇಗೆ ನಿನ್ನ ಬದುಕು? ಹೇಗೆ ಇದೆ ನಿಮ್ಮ ಬದುಕುಗಳಂತ ಆಲೋಚನೆ ಮಾಡಬೇಕು. ಯಾಕೆಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ತುಟಿ ಮಾತುಗಳಿಂದ ಅನೇಕ ತಪ್ಪುಗಳು, ಅನೇಕ ಸುಳ್ಳುಗಳು, ತುಟಿ ಮಾತುಗಳಿಂದ ಅದೇ ಪ್ರಕಾರ ನೋಡುವಾಗ ನಮ್ಮ ಮೂಲಕ ಅನೇಕ ತಪ್ಪು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಹೀಗಿದ್ದಾಗ ದೇವರು ಸೃಷ್ಟಿಕರ್ತನಾಗಿರುವಂಥ ಪರಮಾತ್ಮನು ಸಂತೋಷ ಪಡ್ತಾರಾ? ಉಲ್ಲಾಸ ಪಡ್ತಾರ? ನಮ್ಮ ವಿಷಯದಲ್ಲಿ ನೋಡುವಾಗ ನಮ್ಮ ಪ್ರಾರ್ಥನೆ ಕೇಳ್ತಾರಾ? ಕೇಳ್ತಾರೆ ಬ್ರದರ್. ನಾವು ಆರಾಧನೆ ಮಾಡುತ್ತೇವೆ, ದೇವರನ್ನು ಕೊಂಡಾಡುತ್ತೇವೆ. ಹಬ್ಬ ಬಂತು ಬ್ರದರ್, ಕ್ರಿಸ್ಮಸ್ ಕೇಕು, ಸ್ಟಾರ್ ಹಾಕ್ಕೊಳ್ತೀವಿ ಬ್ರದರ್. ಸ್ಟಾರ್ ಹಾಕ್ಕೊಳ್ಳಿ, ಅದು ನಿಮ್ಮ ಸಂತೋಷ. ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳಿ, ಅದು ನಿಮಗೆ ಸಂತೋಷ. ಒಳ್ಳೆ ಊಟ ಮಾಡ್ತೀರಾ, ಅದು ನಿಮ್ಮ ಸಂತೋಷ, ಊಟ ಮಾಡಿ. ದೇವ್ರಿಗೆ ಏನು ಬೇಕು ನಮ್ಮಿಂದ? ದೇವರಿಗೆ ಏನು ಬೇಕು ನಮ್ಮಿಂದ? ಅಮ್ಮ, ನಮ್ಮಿಂದ ಏನು ಬೇಕಮ್ಮ? ಅಯ್ಯ, ನಮ್ಮಿಂದ ಏನು ಬೇಕು?
ನಮ್ಮ ಹೃದಯಗಳು ಬದಲಾಗಬೇಕು, ನಮ್ಮ ಹೃದಯದಲ್ಲಿ ತುಂಬಿರುವಂಥ ಪಾಪ ತೊಳ್ಕೊಂಡು ಹೋಗಬೇಕು, ನಾವು ಭಕ್ತಿಯಿಂದ ನಡಿಬೇಕು. ದೇವರ ಸನ್ನಿಧಿಯಲ್ಲಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಒಪ್ಪಿಕೊಂಡು ವಿಧೇಯರಾಗಿ ದೀಕ್ಷಾಸ್ನಾನ ಪಡೆದುಕೊಂಡು ಭಕ್ತಿಯಿಂದ ನಡೆದಾಗ ದೇವರು ಸಂತೋಷ ಪಡ್ತಾರೆ. ಆವಾಗ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಅಂದರೆ ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಟಲೆ ಅನೇಕ ಪ್ರಾರ್ಥನೆಗಳು ಪರಲೋಕದಲ್ಲಿ ಹೋಗ್ತಾ ಇದೆ. ಆ ಪ್ರಾರ್ಥನೆಗೆ ಎಲ್ಲ ಪ್ರಾರ್ಥನೆಗಳನ್ನು ದೇವರು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ನೋಡಿದಾಗ ಇದೆಲ್ಲ ಕೂಡ ವಿರುದ್ಧವಾದದ್ದು. ಅಂದರೆ ಈ ಮಕ್ಕಳು ನನಗೆ ಮೊರೆ ಇಡ್ತಾ ಇದ್ದಾರೆ, ಬೇಡ ತೆಗೆದಾಕ್ರಿ, ಬೇಡ, ನನ್ನ ಬಳಿಗೆ ಬರೋದು ಬೇಡ, ಅವರ ಪ್ರಾರ್ಥನೆ ನನ್ನಲ್ಲಿ ಬರೋದು ಬೇಡ. ತುಂಬ ಜನ ಹೇಳ್ತಾರೆ, ಪ್ರಿಯರ ದೇವ್ರ ಮಕ್ಕಳೇ, ದೇವ್ರು ನಮ್ಮ ಪ್ರಾರ್ಥನೆ ಕೇಳಿದ್ದಾನೆ, ಅದಕ್ಕೆ ಅದಾಗಿದೆ ಇದಾಗಿದೆ ಅಂತ ಹೇಳ್ತಾರೆ. ಇಲ್ಲ ರೀ, ದೇವರು ಏನು ಗೊತ್ತಾ, ಸರಿ ಅಂತೇಳಿ ಒಂದು ರೀತಿಯಲ್ಲಿ ಸರಿ ಹೋಗ್ಲು ಬಿಡು ಅಂತೇಳಿ ಬಿಡ್ತಾ ಇದ್ದಾರೆ. ಆದರೆ ನಮ್ಮ ಪ್ರಾರ್ಥನೆ ಕೇಳಿ ಅಲ್ಲ. ಭಕ್ತಿ ಇಲ್ಲಲ್ಲ, ಭಕ್ತಿ ಇಲ್ಲದೆ ಹೋದರೆ ದೇವರು ಪ್ರಾರ್ಥನೆ ಕೇಳೋದೇ ಇಲ್ಲ. ಮೊದಲನೇದಾಗಿ ನಂಬಿಕೆ ಇಲ್ವಲ್ಲ. ಏನು ಅರ್ಥ ಆಗುತ್ತಾ ಪ್ರಿಯರೇ? ನಂಬಿಕೆ ಇಲ್ಲದೆ ಹೋದರೆ, ಭಕ್ತಿ ಇಲ್ಲದೆ ಹೋದರೆ, ನಮ್ಮ ಬದುಕುಗಳು ಸರಿ ಇಲ್ಲದೆ ಹೋದರೆ ದೇವರು ಕೇಳ್ತಾರ ಅನ್ನೋದನ್ನು ಬಹಳ ತಪ್ಪು. ಯೆಶಾಯ ಗ್ರಂಥಕ್ಕೆ ಬರೋಣ. 1ನೇ ಅಧ್ಯಾಯ, ಯೆಶಾಯ ಗ್ರಂಥ 1ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸೋಣ ಪ್ರಿಯರೇ. 11ನೇ ವಚನದಿಂದ, ನಮ್ಮ ದೇವರ ಧರ್ಮೋಪದೇಶವನ್ನು ಕೇಳಿರಿ, ಯೆಹೋವನಿಗನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ? ಲೆಕ್ಕವಿಲ್ಲದ ಯಜ್ಞಗಳು ಆಗಿನ ಕಾಲದಲ್ಲಿ, ಲೆಕ್ಕವಿಲ್ಲದ ತುಟಿ ಮಾತುಗಳು ಈಗಿನ ಕಾಲದಲ್ಲಿ. ಲೆಕ್ಕವಿಲ್ಲದ ಯಜ್ಞಗಳು ಅಂದರೆ ಒಂದು ಕಾಲದಲ್ಲಿ ಕುರಿಗಳನ್ನು, ಮೇಕೆಗಳನ್ನು, ಪಾರಿವಾಳಗಳನ್ನು, ಓರಿಗಳನ್ನು ಬಲಿ ಕೊಡ್ತಾಯಿದ್ರು ಆಗಿನ ಕಾಲದಲ್ಲಿ. ಲೆಕ್ಕವಿಲ್ಲದ ಯಜ್ಞಗಳು ಅಂದರೆ ಇವ್ರು ಏನು ಮಾಡ್ತಾಯಿದ್ದಾರೆ ಅಂತ ನೋಡುವಾಗ, ದೇವರೇ ನಾನೊಂದು ಕುರಿ ತಂದಿದ್ದೇನೆ, ದೇವರೇ ನಾನು ಮೇಕೆ ತಂದಿದ್ದೇನೆ, ದೇವರೇ ನಾನು ಪಾರಿವಾಳ ಕೊಟ್ಟಿದ್ದೇನೆ, ದೇವರೇ ನಾನು ಇಷ್ಟು ಕೊಟ್ಟಿದ್ದೇನೆ. ದೇವರು ಹೇಳುವಂಥ ಮಾತು ನೋಡಿ ಗಮನಿಸಬೇಕು. ಎಲ್ಲರೂ ಕೂಡ ಗಮನಿಸ್ತೀರಮ್ಮ. ಅಂದರೆ ನಾವು ದೇವರಿಗೆ ಹತ್ತಿರವಾಗಬೇಕಂದ್ರೆ ದೇವರ ಮನಸ್ಸು ನಮಗೆ ಅರ್ಥ ಆಗಬೇಕು, ದೇವರ ಅರ್ಥ ಆಗಬೇಕು, ದೇವರ ಉದ್ದೇಶಗಳು ಅರ್ಥ ಆಗಬೇಕು. ನಮ್ಮ ತಪ್ಪುಗಳಿದ್ದರೆ ಅದನ್ನು ಸರಿ ಮಾಡ್ಕೋಬೇಕು. ತಪ್ಪುಗಳು ನಾನು ಸರಿ ಮಾಡ್ಕೊಳ್ಳಲ್ಲ, ನನ್ನ ಇಷ್ಟದ ಪ್ರಕಾರ ನಾನು ಪ್ರಾರ್ಥನೆ ಮಾಡ್ತೀನಿ, ಹಾಡಾಡ್ತೀನಿ, ಬೋಧನೆ ಮಾಡ್ತೀನಿ ಅಂದರೆ ದೇವರು ಸಹಿಸೋದಿಲ್ಲ. 11ನೇ ವಚನ, ನಮ್ಮ ದೇವರ ಧರ್ಮೋಪದೇಶವನ್ನು ಕೇಳಿರಿ, ಯೆಹೋವನು ಈಗ ಅನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ? ಟಗರುಗಳ ಸರ್ವಾಂಗ ಹೋಮ, ಪುಷ್ಟ ಪಶುಗಳ ಕೊಬ್ಬು ಇದೆಲ್ಲ ನನಗೆ ಸಾಕಾಯಿತು. ಓರಿ ಓತಗಳ ರಕ್ತಕ್ಕೆ ನಾನು ಒಲೆಯನು. ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ, ನನ್ನ ಪ್ರಾಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡಾರು? ವ್ಯರ್ಥ ನೈವೇದ್ಯವನ್ನು ಇನ್ನು ತಾರದಿರಿ, ಧೂಪವು ನನಗೆ ಅಸಹ್ಯ. ಅಮಾವಾಸ್ಯೆ, ಸಬ್ಬತ್ತು ದಿನ, ಕೂಟ ಪ್ರಕಟಣೆಯು ಬೇಡ. ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೆನು. ಅಧರ್ಮದಿಂದ ಕೂಡಿದೆ ಅಂದರೆ ಧರ್ಮ ಇಲ್ಲ. ಅಧರ್ಮದಿಂದ ಕೂಡಿದಂಥ ಸಂಘಗಳು ಅಂದರೆ ಪ್ರಪಂಚ ದೇಶದಲ್ಲಿ ನೋಡುವಾಗ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಅನೇಕ ಕಾರ್ಯಕ್ರಮಗಳು ನೋಡುವಾಗ ಅಧರ್ಮದಿಂದ ಕೂಡಿದ ಸಂಘ, ಕೂಟ, ಅಧರ್ಮದಿಂದ ಕೂಟ ನಡೀತಾ ಇದೆಯಾ ಏನ್ರಿ? ಪ್ರಿಯರ ದೇವ್ರ ಮಕ್ಕಳಿರ, ಒಂದು ಕೂಟ ನಡೆದಾಗ ಒಂದು ಹಬ್ಬ ಬರುತ್ತೆ ನೋಡಿ. ಈ ಹಬ್ಬ ಸಂದರ್ಭದಲ್ಲಿ ಕೆಲವರು ಭಕ್ತರು ಏನು ಮಾಡ್ತಾರೆ ಅಂತ ನೋಡುವಾಗ, ಕೆಲವರು ಭಕ್ತರು ಕೋಳಿಗಳನ್ನು, ಕೆಲವರು ಮೊಟ್ಟೆಗಳನ್ನು, ಕೆಲವರು ಬಿಸ್ಕಿಟ್ ಪಾಕಿಟ್ಗಳನ್ನು, ಕೆಲವರು ಇನ್ನೊಂದು ತಂದು ಕೊಡ್ತಾರೆ. ತಂದು ಕೊಟ್ಟಾಗ ಏನ್ರಿ ಅಲ್ಲಿ ಸವಾಲು ಹಾಕ್ತಾರೆ, ಹರಾಜು ಗೊತ್ತಲ್ವ? ಹರಾಜು ಹಾಕ್ತಾರ. ಇವಾಗ ದೇವ್ರಿಗೋಸ್ಕರ ಅಕ್ಕಿ ಮೂಟೆ, ದೇವ್ರಿಗೋಸ್ಕರ ಕೋಳಿಗಳು, ದೇವ್ರಿಗೋಸ್ಕರ ಮೊಟ್ಟೆಗಳು, ಅಂದರೆ ದೇವ್ರಿಗೋಸ್ಕರ ಅಂತೇಳಿ ತಂದು ಕೊಟ್ಟಿದ್ದಾರೆ. ಆಮೇಲೆ ಏನಾಗ್ತಂತ ನೋಡುವಾಗ ಹರಾಜು ಹಾಕುವಂಥದ್ದು. ದೇವರ ಮೊಟ್ಟೆ ಅಂತಾನೆ. ಯಾರ ಮೊಟ್ಟೆ? ಹರಾಜು ಹಾಕುವ ಅಂದರೆ ಸಭೆಯಲ್ಲಿ ನಡೀತಾ ಇದೆಯಾ? ಅಂದರೆ ಕೆಲವು ತಪ್ಪುಗಳು ಒಂದು ಸಾರಿ ಗಮನಿಸಬೇಕು. ಮೊಟ್ಟೆಗಳು ತಂದ ಮೇಲೆ ಇದು ದೇವರ ಮೊಟ್ಟೆ ಅಂತ ಹೇಳ್ತಾರೆ. ದೇವ್ರ ಮೊಟ್ಟೆ ಎಷ್ಟು ರೂಪಾಯಪ್ಪ? 5 ರೂಪಾಯಿ ದೇವ್ರ ಮೊಟ್ಟೆ ಹರಾಜು. ದೇವ್ರ ಮೊಟ್ಟೆ ಎಷ್ಟಂತೆ? 5 ರೂಪಾಯಿ. ಅಲ್ಲಿ ಮೊಟ್ಟೆಗಳಿದೆ, ಕೋಳಿಗಳಿದೆ, ಮೇಕೆಗಳಿದೆ, ಇನ್ನು ಕೆಲವು ಏನೋ ವಸ್ತುಗಳಿದೆ, ಇವೆಲ್ಲ ತಂದಿರ್ತಾರಲ್ವ
ದೇವ್ರಿಗೋಸ್ಕರ ತಂದು ಕೊಟ್ಟಿರ್ತಾರೆ ಆಲಯದಲ್ಲಿ, ಚರ್ಚುಗಳಲ್ಲಿ ತಂದು ಕೊಟ್ಟಾಗ ಹರಾಜು ಮಾಡುವಂಥದ್ದು ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಮೊಟ್ಟೆಗಳು, ಆಮೇಲೆ ವಸ್ತ್ರಗಳು, ಆಮೇಲೆ ಕೋಳಿಗಳು ಇವೆಲ್ಲ ಇರುತ್ತೆ. ಇಲ್ಲಿ ಇವಾಗ ಇದು ದೇವರ ಮೊಟ್ಟೆ, ದೇವರ ಹರಾಜು ₹5 ಏನ್ರಿ. ಉಳಿದಿದ್ದೆಲ್ಲ ಕೂಡ ದೆವ್ವದ ಮೊಟ್ಟೆಗಳ ಏನಮ್ಮ? ಇದು ಮಾತ್ರ ದೇವ್ರ ಮೊಟ್ಟೆ, ಉಳಿದಿದ್ದೆಲ್ಲ ದೆವ್ವದ ಹೇಳಿ. ಉಳಿದಿದ್ದು ಯಾರ್ದು? ಲೋಕದಲ್ಲಿ ಇದ್ದದ್ದು ಯಾರ್ದು? ಇದು ಮಾತ್ರ ದೇವ್ರದ್ದು. ದೇವ್ರ ಮೊಟ್ಟೆ, ದೇವ್ರ ಹರಾಜು ಅಂತ ಹೇಳ್ತಾರೆ. ಉಳಿದಿದ್ದು ಯಾರ್ದಪ್ಪ ಅಮ್ಮ? ಯಾರ್ದಮ್ಮ? ಲೋಕನೇ ದೇವ್ರದ್ದಾಗಿರುವಾಗ, ಲೋಕದಲ್ಲಿರುವಂಥದ್ದು ಎಲ್ಲದು ದೇವ್ರದ್ದಾಗಿರುವಾಗ, ಇದು ದೇವರ ಮೊಟ್ಟೆ ಅಂತ ಹೇಳಿ ಹರಾಜು ಹಾಕಿ ಒಬ್ಬನು ಬರ್ತಾನೆ, ₹20. ಇನ್ನೊಬ್ಬರು ಬರ್ತಾರೆ ₹50. ಮತ್ತೊಬ್ಬರು ಬರ್ತಾರೆ ₹100. ಇನ್ನೊಬ್ಬರು ಬರ್ತಾರೆ ₹150. ಇನ್ನೊಬ್ಬರು ಬರ್ತಾರೆ ₹500. ಇನ್ನೊಬ್ರು ಬರ್ತಾರೆ ₹1000. ಏನ್ರಿ ₹5 ಮೊಟ್ಟೆನ ₹1000? ಎಷ್ಟು? ನಾನು ಯಾವುದರಲ್ಲಿ ಕಡಿಮೆ ಇಲ್ಲ. ನಾನಂದರೆ ಏನಂದುಕೊಂಡಿದ್ದೀಯಾ? ದೇವರ ಮೊಟ್ಟೆಯನ್ನು ₹1000 ಖರೀದಿ ಮಾಡಿದ್ದೇನೆ ಗೊತ್ತಾ ಅಂತ ಹೇಳ್ಕೊಳ್ತಾನೆ ಇವನು. ನೀವು ನೋಡಿದ್ದೀರಲ್ಲೋ ಗೊತ್ತಿಲ್ಲ ಪ್ರಿಯರೇ, ಅಲ್ಲಲ್ಲಿ ಹಳ್ಳಿಗಳಲ್ಲಿ ಚರ್ಚ್ಗಳೆಲ್ಲ ನಡೀತಾ ಇದೆ. ಪ್ರಿಯರ ದೇವ್ರ ಮಕ್ಕಳಿರ, ಇದೊಂದು ಅಂದರೆ ದೇವರ ಹೆಸರು ಮೇಲೆ ಇಷ್ಟೊಂದು ಏನು ನಡೀತಾ ಇದ್ದದ್ದು? ಏನಪ್ಪ ನಡೀತಾ ಇದೆ? ಕೋಳಿ, ದೇವ್ರ ಕೋಳಿ ₹100 ಅಂತಾರೆ. ನಾನು ಅದನ್ನು ₹1000 ಅಂತಾರೆ. ಇನ್ನೊಬ್ಬರು ₹1000, ₹2000, ₹5000 ತನಕ ಹೋಗುತ್ತೆ. ₹5000 ತನಕ. ಅಂದರೆ ಏನು ನಡೀತಾ ಇದೆ ದೇವರ ಸಭೆಯಲ್ಲಿ ಅಂತ ನೋಡುವಾಗ ಇಂಥ ಹರಾಜ ಸರಿನಾ? ಸರಿ ಮಾಡ್ಕೋಬೇಕಾ? ಏನು ನಡೀತಾ ಇದೆ? ಬಿಸ್ನೆಸ್, ವ್ಯಾಪಾರ. ದೇವರ ಖರ್ಚಿಪ್ ಅಂತಾನೆ. ಏನಪ್ಪ ಇದು? ದೇವರ ಖರ್ಚಿಪ್ಪು, ಪ್ರಾರ್ಥನೆ ಮಾಡಿರುವಂಥ ಖರ್ಚಿಪ್ ಅಂತಾನೆ. ₹10 ಖರ್ಚಿಪ್ಪನ್ನು ₹100 ಇಡ್ತಾನೆ. ₹10 ನೀರಿನ ಬಾಟಲನ್ನು, ಇದು ದೇವರು ಪ್ರಾರ್ಥನೆ ಮಾಡಿರುವಂಥ ನೀರಿನ ಬಾಟಲ್. ಏನು ಮಾಡ್ಬೇಕು ಇವಾಗ? ಇದಕ್ಕೆ ₹5 ಖರ್ಚಿದ್ರೆ ₹50 ಪ್ರಾರ್ಥನೆ ಮಾಡಿರುವಂಥ ನೀರಿನ ಬಾಟಲ್. ₹10 ಎಣ್ಣೆ ಇದ್ದರೆ ಪ್ರಾರ್ಥನೆ ಮಾಡಿರುವಂಥ ಎಣ್ಣೆ ಬಾಟಲ್ ಅಂತೇಳಿ ₹100, ₹1000, ₹500 ಮಾರ್ಕೊಳ್ತಾರೆ. ಪ್ರಾರ್ಥನೆ ಮಾಡಿರುವಂಥ ಉಪ್ಪಿನ ಪಾಕೆಟ್ಗಳು, ಪ್ರಾರ್ಥನೆ ಮಾಡಿರುವಂಥ ಅಕ್ಕಿ ಪಾಕೆಟ್ಗಳು, ಪ್ರಾರ್ಥನೆ ಮಾಡಿರುವಂಥ ಇದೆಲ್ಲ ಏನು ವ್ಯಾಪಾರ? ಅಂದರೆ ದೇವರ ಹೆಸರು ಮೇಲೆ ವ್ಯಾಪಾರನ? ಏನು ನಡೀತಾ ಇದೆ ಅಂತ ನೋಡುವಾಗ, ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೆ. ಅಂದರೆ ಕ್ರಿಸ್ತ ಪೂರ್ವ 700 ವರ್ಷಗಳಲ್ಲಿ ಆವಾಗಲೇ ಇರುವಾಗ ಈಗಿನ ಕಾಲದಲ್ಲಿ ಅಧರ್ಮ ಜಾಸ್ತಿ ಆಗಿದೆಯಾ, ದೇವರ ಧರ್ಮ ಬೆಳೆದಿದೆಯಾ ಅಂತ ನೋಡುವಾಗ ಅಧರ್ಮ ಬೆಳೀತಾ ಇದೆ. ಅಧರ್ಮ ತುಂಬಿ ತುಳುಕುತ್ತಾ ಇದೆ. ಸರಿ ಮಾಡೋರು ಯಾರಿದ್ದಾರೆ? ಯಾರು ಸರಿ ಮಾಡ್ತಾರೆ? ಯಾರು ಸರಿ ಮಾಡ್ಕೊಳ್ಳೋರು ಯಾರಿದ್ದಾರೆ? ಶ್ರದ್ಧೆ ತೊಗೊಳಲ್ವಾ? ಜಾಗ್ರತೆ ತೊಗೊಳಲ್ವಾ? ದೇಹಕ್ಕೆ ಕೆಲಸ ಕೊಡಲ್ವಾ? ಹೃದಯಕ್ಕೆ ಕೆಲಸ ಕೊಡಲ್ವಾ? ನಿನ್ನ ದೇಹಕ್ಕೆ, ನಿನ್ನ ಹೃದಯಕ್ಕೆ ಕೆಲಸ ಕೊಡದೆ, ವಾಕ್ಯವನ್ನು ಓದದೆ, ವಾಕ್ಯವನ್ನು ಶ್ರದ್ಧೆ ತೊಗೊಳ್ಳದೆ, ಇಷ್ಟ ಬಂದಾಗ ನಡ್ಕೊಂಡ್ರೆ ಅಧರ್ಮ ಬೆಳೀತಾ ಇರುತ್ತೆ. ಅಧರ್ಮ ಬೆಳೆದಾಗ ಅವ್ರ ಜೊತೆಗೆ ನಾವು ಕೂಡ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗುತ್ತೆ. ನಾವು ಕೂಡ ನರಕಕ್ಕೆ ಹೋಗಬೇಕಾಗುತ್ತೆ. ಸರಿ ಮಾಡಿಕೊಳ್ಳದೆ ಹೋದರೆ ಪ್ರಿಯರಾದ ದೇವರ ಮಕ್ಕಳಿರ, ಸರಿ ಮಾಡ್ಕೋಬೇಕು ನಾವೆಲ್ಲರೂ ಕೂಡ. ಸರಿ ಆಗಬೇಕು ನಾವೆಲ್ಲರೂ ಕೂಡ. ತಪ್ಪುಗಳ ಮೇಲೆ ತಪ್ಪುಗಳು ನಡೆದಾಗ ನಾವು ಮೌನವಾಗಿ ಕೂತ್ಕೊಳ್ಳೋದಲ್ಲ. ಇದು ದೇವರ ವಾಕ್ಯ ಎಲ್ಲಿ ಹೇಳಿದ್ದಾರೆ ತೋರಿಸಿರಿ ಫಾದರ್ಗಳೇ, ತೋರಿಸಿರಿ ಅಯ್ಯನವ್ರೆ ಅಂತೇಳಿ ಹೇಳಿ ಕೇಳಿ ಸಭೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ದೇವರಿಗೆ ಹತ್ತಿರವಾಗಬೇಕು. ನಾವೆಲ್ಲರೂ ನಮ್ಮ ಮನಸ್ಸು ದೇವರಿಗೆ ಹತ್ತಿರವಾಗಬೇಕು. ನಾವು ದೇವರಿಗೆ ಹತ್ತಿರವಾಗಬೇಕು. ನಮ್ಮಲ್ಲಿ ಪಾಪಗಳು, ಅನ್ಯಾಯಗಳು, ಅಧರ್ಮಗಳು ನಡೆದಾಗ ದೇವರು ಬಿಟ್ಟು ಹೋಗ್ತಾರೆ. ಪ್ರಿಯರಾದ ದೇವ್ರ ಮಕ್ಕಳಿರ, ನಮ್ಮ ಪ್ರಾರ್ಥನೆಗಳು ದೇವರು ಕೇಳಲ್ಲ, ನಮ್ಮ ಹಾಡುಗಳು ದೇವರು ಕೇಳಲ್ಲ. ನಾವು ಎಷ್ಟು ಹಬ್ಬ ಮಾಡಿಕೊಂಡ್ರೂ ಕೂಡ ದೇವರು ಸಂತೋಷ ಪಡೋದಿಲ್ಲ. ದೇವರು ಸಂತೋಷ ಪಡೋದಿಲ್ಲ. ದೇವರು ಸಂತೋಷ ಪಡಬೇಕಾದ್ರೆ ನಿಮ್ಮ ಹೃದಯದಲ್ಲಿ ದೇವರಿರಬೇಕು. ನಿಮ್ಮ ಹೃದಯಗಳಲ್ಲಿ, ನಮ್ಮ ಹೃದಯಗಳಲ್ಲಿ ದೇವರಿರಬೇಕು. ದೇವರ ವಚನಗಳಿರಬೇಕು. ದೇವರ ಧ್ಯಾನ ಇರಬೇಕು. ಭಕ್ತಿ ಇರಬೇಕು. ನಂಬಿಕೆ ಇರಬೇಕು. ಏನು ತುಂಬಿದೆ, ಏನು ತುಂಬಿದೆ ನಮ್ಮ ಹೃದಯಗಳಲ್ಲಿ ಅಂತ ನೋಡುವಾಗ ಅಧರ್ಮ ತುಂಬಿಕೊಂಡಿದೆ ಅಂತ ಹೇಳ್ತಾರೆ. ಸರಿ ಯೋಚನೆ ಮಾಡಿ, ಆಲೋಚನೆ ಮಾಡಿ.
14 ನಿಮ್ಮ ಅಮಾವಾಸ್ಯೆಗಳನ್ನು ಸಹ ದಿನಗಳನ್ನು ಹಾಗೆ ಮಾಡುತ್ತೇನೆ, ಇವು ನನಗೆ ಭಾರ, ಸಹಿಸಲು ಬೇಸರ. ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆ ಮಾಡಿಕೊಳ್ಳುತ್ತೇನೆ. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೇನು. ನಿಮ್ಮ ಕೈ ಎತ್ತುತ್ತೀರಿ, ನಾಟಕದ ಕೈಗಳಪ್ಪ ಅವೆಲ್ಲ. ಏನು ದೇವರೇ, ಹೌದಾ? ಪ್ರಾರ್ಥನೆ ಹೃದಯದಲ್ಲಿ ಕಪಟ, ವೇಷಧಾರಣೆ, ಅಸೂಯೆ ತುಂಬಿಕೊಂಡು ಏನು ಮಾಡ್ತಾ ಇದೀಯಮ್ಮ? ಏನಪ್ಪ ನೀನು ಮಾಡ್ತಾ ಇದೀಯಾ? ಕಣ್ಣು ಮುಚ್ಕೊಂಡಿದೀಯಾ? ದೇವ್ರು ಕೇಳ್ತಾನೆ ಅಂದ್ಕೊಂಡಿದೀಯಾ? ಹೃದಯದಲ್ಲಿ ಹೊಲಸು, ಕೆಟ್ಟ ಆಲೋಚನೆಗಳು, ಕೆಟ್ಟ ನಡವಳಿಕೆ ತುಂಬಿಕೊಂಡು ಏನಮ್ಮ ನೀನು ಪ್ರಾರ್ಥನೆ ಮಾಡ್ತೀಯ? ಏನಪ್ಪ ನೀನು ಪ್ರಾರ್ಥನೆ ಮಾಡ್ತೀಯಾ? ಏನು ದೇವ್ರು ಏನಂತಾರೆ? ನನ್ನ ಕಣ್ಣು ಮುಚ್ಕೊಳ್ತೀನಿ ಅಂತಾರೆ. ದೇವ್ರು ಹೇಳೋಂಥ ಮಾತು ನನ್ನ ಮಾತಲ್ಲ, ನನ್ನ ಮಾತಾ ಇದು? ಅಯ್ಯ, ನನ್ನ ಮಾತಾ? ಯಾರ ಮಾತು? ಅಮ್ಮ, ಯಾರ ಮಾತಿದು? ನನ್ನ ಮಾತು ಏನಾದರೂ ಹೇಳಿದ್ದೀನ? ನಾನು ಹಾಗಿದ್ದೆ ಹೀಗಿದ್ದೆ ಏನಾದರೂ ಹೇಳಿದ್ನ? ಕತೆಗಳು ಹೇಳಿದ್ನ? ಇಲ್ಲ, ಬೇಡ. ಅದು ದೇವ್ರು ಕೊಟ್ಟಂಥ ಸಮಯ ಹೋಗ್ತಾ ಇದೆ, ದೇವ್ರು ಕೊಟ್ಟಂಥ ಕಾಲ ಮುಗೀತಾ ಇದೆ. ಜಾಗ್ರತೆ, ಪ್ರಿಯರಾದ ದೇವ್ರ ಮಕ್ಕಳಿರ ಜಾಗ್ರತೆ, ಎಚ್ಚರಿಕೆ. ನಾವು ದೇವರಿಗೆ ಹತ್ತಿರವಾಗಬೇಕು. ನಾವು ದೇವರಿಗೆ ಮೊರೆ ಇಟ್ಟಾಗ ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳಬೇಕು. ಪ್ರಿಯರೇ, ನಾವು ದೇವರಿಗೆ ಮೊರೆ ಇಟ್ಟಾಗ, ದೇವರಿಗೆ ಪ್ರಾರ್ಥನೆ ಮಾಡಿದಾಗ ನಮ್ಮ ಪ್ರಾರ್ಥನೆಗಳನ್ನು ಲಾಲಿಸಬೇಕು, ನಮ್ಮ ಪ್ರಾರ್ಥನೆಗಳನ್ನು ಕೇಳಬೇಕು. ನನ್ನ ಮಗನು ನನ್ನ ಬಳಿಯಲ್ಲಿ ಮಾತನಾಡ್ತಾ ಇದ್ದಾನೆ, ಕೇಳೋಣ ಏನು ಮಾತಾಡ್ತಾ ಇದ್ದಾನೆ ನನ್ನ ಮಗನು. ದೇವರೇ, ಉಪ್ಪಿಲ್ಲ, ಖಾರ ಇಲ್ಲ, ದೇವರೇ ಮನೆಯಲ್ಲಿ ಬೇಳೆ ಇಲ್ಲ, ಥೂ ದರಿದ್ರ, ಛೀ, ಇಷ್ಟು ಕೊಟ್ಟರು ಕೂಡ ಮತ್ತೆ ಅಲ್ಲಿಗೆ ಬರ್ತಾ ಇದ್ದಾನೆ ಇವನು ದರಿದ್ರ. ಹಾಂ, ಎಲ್ಲ ಕೊಟ್ಟರು ಕೂಡ ಮತ್ತೆ ಅಲ್ಲಿಗೆ ಬರ್ತೀಯಾ? ಇನ್ನೊಬ್ಬರು ಏನು ಮಾಡ್ತಾರೆ? ದೇವರೇ ಉದ್ಯೋಗ ಇಲ್ಲ, ಉದ್ಯೋಗನ? ದೇವರೇ ಮದುವೆ ಆಗಿಲ್ಲ, ದೇವರೇ ದೇವರೇ ಇನ್ನಿಂದೇನಪ್ಪ ಗೋಳು? ನನ್ನ ಮಗ ಪರೀಕ್ಷೆ ಬರೀತಾ ಇದ್ದಾನೆ ದೇವರೇ, ಆ ಪರೀಕ್ಷೆ ಪಾಸಾಗಬೇಕು. ನೀವು ಹೆಂಗೆ ಮಾಡ್ತೀರಿ ಗೊತ್ತಾ? ನನ್ನ ಮಗನು ಪರೀಕ್ಷೆ ಬರೆಯುವಾಗ ಆ ಪೆನ್ನಿನಲ್ಲಿ ನೀವು ಇರಬೇಕು ದೇವರೇ, ನೀವೇ ಅದನ್ನು ಬರಿಬೇಕು ದೇವರೇ. ಇವನು ಸುಮ್ಮನೆ ಕೂತ್ಕೊಳ್ತಾನೆ ದೇವರೇ, ನೀವು ಪಟ ಪಟ ಅಂತ ಬರೆದು ಬಿಡಿ ದೇವರೇ. ಪ್ರಾರ್ಥನೆಗಳು ಪ್ರಿಯರೇ. ದೇವರೇ, ಒಂದು ವೇಳೆ ನನ್ನ ಮಗನು ಪರೀಕ್ಷೆಯಲ್ಲಿ ತಪ್ಪಾಗಿ ಬರೆದಿದ್ದರೆ ಆ ಮಾರ್ಕುಗಳು ಹಾಕ್ತಾರಲ್ವ, ಅವರಲ್ಲಿ ನೀವು ಇದ್ದುಕೊಂಡು ನೀವೇ ಒಳ್ಳೆ ಮಾರ್ಕುಗಳನ್ನು ಬರುವಂತೆ ನೀವು ಮಾಡಿದೇವ್ರೆ ಅಂತ ಕೇಳಿದಿರಿ ಪ್ರಾರ್ಥನೆ. ಎಂಥ ಪ್ರಾರ್ಥನೆ! ಇವೆಲ್ಲ ಕೇಳಿದಾಗ ದೇವ್ರಿಗೆ ಕೋಪ ಬರುತ್ತಾ ಬರಲ್ವ ಹೇಳಿ? ದೇವ್ರ ಮಕ್ಕಳ ನಾವು, ಇವರೆಲ್ಲ ದೇವ್ರ ಮಕ್ಕಳಾಗ್ತಾರ? ಪ್ರಿಯರ ದೇವ್ರ ಮಕ್ಕಳಿಗೆ ನೀವು ಹಂಗಾಗಬಾರ್ದು. ಯಾಕಂದರೆ ನಿಮ್ಮ ಕಷ್ಟಗಳು, ನಿಮ್ಮ ದುಃಖಗಳು ಎಲ್ಲ ದೇವ್ರಿಗೆ ಗೊತ್ತು. ಏನ್ರಿ, ನಮ್ಮ ಕಷ್ಟಗಳು ದೇವ್ರಿಗೂ ಗೊತ್ತಿದೆಯಾ ಗೊತ್ತಿಲ್ವಾ? ನನಗೆ 2 ಮಕ್ಕಳಿದ್ದಾರೆ ಪ್ರಿಯರೇ, 2 ಮಕ್ಕಳು. ಆ ಮಕ್ಕಳು ಕಷ್ಟ ಸುಖ ನನಗೆ ಗೊತ್ತಿಲ್ವಾ? ದೇವರೆತ್ತಿರುವಾಗ ಏನ್ರಿ, ಭೂಲೋಕದಲ್ಲಿದ್ದಂಥ ಎಲ್ಲರ ಕಷ್ಟ ಸುಖಗಳು ಗೊತ್ತು. ದೇವರೇ ನೀವು ಬೇಕು ದೇವ್ರೆ ಅಂತೇಳಿ ಅಪ್ಪಿಕೊಂಡಾಗ, ವಿಧೇಯರಾದಾಗ ನಿಮ್ಗೇನೇನು ಬೇಕು ನನಗೆ ಗೊತ್ತು ಅಂತ ಹೇಳ್ತಾರೆ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿ. ಯಾವುದಕ್ಕೆ ತವಕಪಡಬೇಕಂತೆ? ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿ ಅಂತ ದೇವರು ಹೇಳಿದ್ದಾರೆ. ನಾವೇನು ಮಾಡಿದ್ದೀವಿ? ಹಾಡು ಮಾತ್ರ ಆಡ್ತೀವಿ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡೋಣ, ಆಗ ಎಲ್ಲ ದೊರಕುವುದು. ದೇವ್ರ ಸ್ತೋತ್ರವಾಗಲಿ ಹೇಳ್ತೀವಿ, ಹಾಡಾಡ್ತೀವಿ, ಆಯ್ತು, ಮುಗೀತು. ಜೀವನದಲ್ಲಿಲ್ಲ, ನಮ್ಮ ಬದುಕಿನಲ್ಲಿ ಇಲ್ಲಮ್ಮ. ನಮ್ಮ ಬದುಕಿನಲ್ಲಿ ದೇವರ ರಾಜ್ಯಕ್ಕಾಗಿ ದೇವರ ನೀತಿಗಾಗಿ ತವಕಪಟ್ಟರೆ ನೀವು ದುಃಖ ಪಡುವಂಥ ಅವಶ್ಯಕತೆ ಇಲ್ಲ. ದೇವರು ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡೇ ಮಾಡ್ತಾರೆ. ಆಲೋಚನೆ ಮಾಡಿ. ಆ ಮಾತು ಕೂಡ ಎಲ್ಲಿರುತ್ತೆ ಅಂತ ನೋಡುವಾಗ, ಮತ್ತೇನು ಬರೆದ ಸುವಾರ್ತೆಯ 6ನೇ ಅಧ್ಯಾಯ 31ನೇ ವಚನ. ಮತ್ತೇನು ಬರೆದ ಸುವಾರ್ತೆಯ 6ನೇ ಅಧ್ಯಾಯ 31ನೇ ವಚನವನ್ನು ಗಮನಿಸೋಣ ಪ್ರಿಯರ ದೇವ್ರ ಮಕ್ಕಳಿರ. ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕಪಡುತ್ತಾರೆ.
ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆಯಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಇವುಗಳ ಕೂಡ ಅದು ದೊರಕುತ್ತೆ. ಯಾವ್ದು ದೊರಕುತ್ತೆ ಅಂತ ನೋಡುವಾಗ ಇವುಗಳು ಕೂಡ ಅದು ದೊರಕುತ್ತಂದರೆ ಪರಲೋಕ ಕೂಡ ದೊರಕುತ್ತೆ. ಅಂದರೆ ಇವೇನೇನು ಬೇಕೋ ಎಲ್ಲ ನನಗೆ ಗೊತ್ತು, ಇದು ದೊರಕುತ್ತೆ, ಪರಲೋಕ ದೊರಕುತ್ತೆ. ಯಾವಾಗ ನೀವು ಪ್ರಯಾಸ ಪಟ್ಟಾಗ ಗೊತ್ತಾ? ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿ, ಆವಾಗ ಇಲ್ಲಿ ನಾನು ಕೊಡ್ತೀನಿ, ಅಲ್ಲಿನೂ ಕೊಡ್ತೀನಿ ಅಂತ ಹೇಳ್ತಾರೆ. ಈ ಲೋಕದಗೋಸ್ಕರ ನೀನು ಆಲೋಚನೆ ಮಾಡಿದಾಗ ಆ ಲೋಕವನ್ನು ಕಳ್ಕೊಳ್ತೀರ ಸಹೋದರ ಸಹೋದರಿ. ಈ ಲೋಕದಗೋಸ್ಕರ ನೀನು ತವಕಪಟ್ರೆ, ಈ ಲೋಕದಗೋಸ್ಕರ ನೀನು ಪ್ರಯಾಸ ಪಟ್ಟರೆ ಯಾವುದನ್ನು ಕಳ್ಕೊಳ್ತೀರ ಗೊತ್ತಾ? ಪರಲೋಕವನ್ನು ಕಳ್ಕೊಳ್ತೀವಿ, ಈ ಲೋಕವನ್ನು ಕೂಡ ನಾವು ಕಳ್ಕೊಳ್ತೀವಿ. ಈ ಲೋಕದಲ್ಲಿ ಮೊಟ್ಟ ಮೊದಲು ದೇವರ ರಾಜ್ಯಕ್ಕಾಗಿ ದೇವರ ನೀತಿಗಾಗಿ ತವಕಪಡಬೇಕಂತೆ. ತವಕಪಡುವಂಥದ್ದು ದೇವರ ರಾಜ್ಯ, ಅದು ದೇವರ ಸಭೆಗೋಸ್ಕರ, ದೇವರ ಸಭೆಗೋಸ್ಕರ, ದೇವರ ಸಭೆ ಅಭಿವೃದ್ಧಿಗೋಸ್ಕರ, ದೇವರ ಸಭೆ ಬೆಳೆಯೋದಕ್ಕೋಸ್ಕರ, ದೇವರ ಕಾರ್ಯಕ್ರಮ ಬೆಳೆಯೋದಕ್ಕೋಸ್ಕರ, ದೇವರ ಪ್ರೀತಿ ಸಮಾಜದಲ್ಲಿ ಪರಿಚಯ ಮಾಡೋದಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ ತವಕಪಡಬೇಕು. ದೇವರ ನೀತಿಗೋಸ್ಕರ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ, ದೇವರ ರಾಜ್ಯಕ್ಕಾಗಿ ಅಂದರೆ ದೇವರ ಸಭೆಗಾಗಿ ತವಕಪಡಬೇಕು. ನೀತಿಗಾಗಿ ದೇವರು ನೀತಿವಂತನು. ದೇವರು ನೀತಿವಂತನಾಗಿರುವಾಗ, ದೇವರು ಮಹಾಪರಿಶುದ್ಧನಾಗಿರುವಾಗ ಆತನಿಗೋಸ್ಕರ ನಿಮ್ಮ ತವಕ ಇರಬೇಕು. ಇದ್ದಾಗ ಪ್ರಿಯರಾದ ದೇವರ ಮಕ್ಕಳಿರ, ಇಲ್ಲೇನು ಬೇಕೋ ಅದನ್ನು ಕೊಡ್ತೀನಿ, ಪರಲೋಕನೂ ಕೊಡ್ತೀನಿ ಅಂತ ಹೇಳ್ತಾರೆ. ಪರಲೋಕದಲ್ಲಿ ನಾವು ಜಾಗ ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಸಿಗ್ಬೋದು, ಸಿಗದೆ ಇರ್ಬೋದು, ಆದರೆ ಆ ಲೋಕದಗೋಸ್ಕರ ಏನು ಮಾಡ್ಬೇಕು ಹೇಳಿಮ್ಮ? ತವಕ ಪಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೀತಿಗಾಗಿ ದೇವರ ರಾಜ್ಯಕ್ಕಾಗಿ ತವಕ ಪಟ್ಟಾಗ ನ್ಯಾಯವಾಗಿರಬೇಕು, ವಾಕ್ಯದ ಪ್ರಕಾರ ಇರಬೇಕು. ಆ ರೀತಿ ಇದ್ದಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳ್ತಾರೆ. ನಮ್ಮ ಪ್ರಾರ್ಥನೆಗಳನ್ನು ದೇವರು ಇಷ್ಟಪಡ್ತಾರೆ, ಸಹಾಯ ಮಾಡೋದಕ್ಕೆ ಇಷ್ಟಪಡ್ತಾರೆ. ಆದರೆ ನಮ್ಮ ಪ್ರಾರ್ಥನೆಯಲ್ಲಿ ಸ್ವಾರ್ಥ, ನಮ್ಮ ಪ್ರಾರ್ಥನೆಯಲ್ಲಿ ಇನ್ನೊಂದು ರೀತಿಯಲ್ಲಿ ಶರೀರ ಕೋರಿಕೆಗಳು, ಈ ಲೋಕಕ್ಕೆ ಸಂಬಂಧಪಟ್ಟಂಥ ಕೋರಿಕೆಗಳು ಇದ್ದಾಗ ಪರಲೋಕವನ್ನು ಕಳ್ಕೊಳ್ತೀವಿ. ಈ ಲೋಕದಲ್ಲಿ ಒಂದು ವೇಳೆ ಸಿಕ್ಕರೆ ಸಿಗ್ಬೋದು. ಒಂದ್ಸರಿ ಆಲೋಚನೆ ಮಾಡಿ, ಒಂದ್ಸರಿ ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ. ಮತ್ತಾಯನ ಬರೆದ ಸುವಾರ್ತೆ, ಮತ್ತಾಯನ ಬರೆದ ಸುವಾರ್ತೆ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿ ಇರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ನಾನು ಹೇಳುತ್ತೇನೆ ಅಂತ. ಅಂದರೆ 21ನೇ ವಚನದಲ್ಲಿ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ನನ್ನನ್ನು ಯಾಕೆ ಕರಿತೀರಾ ಪ್ರಭುವೇ ಪ್ರಭುವೇ ಎಂದು, ಸ್ವಾಮಿ ಸ್ವಾಮಿ ಎಂದು, ಏಸಯ ಏಸಯ ಎಂದು, ಏಸಯ ಎಂದು ಯಾಕೆ ನನ್ನನ್ನು ಕರಿತೀರಾ? ಯಾಕೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನನ್ನ ತಂದೆಯ ಚಿತ್ತವನ್ನು ನೆರವೇರಿಸಿ ಅದರಂತೆ ನಡೆಯುವವನೇ ಏನ್ರಿ ದೇವರ ಮಕ್ಕಳಾಗ್ತಾರೆ. ನೋಡಿ 21ನೇ ವಚನದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಪರಲೋಕ ರಾಜ್ಯಕ್ಕೆ ಸೇರುವನು ಅಂದರೆ ಭೂಮಿಯಲ್ಲಿ ದೇವರ ಸಭೆಯಲ್ಲಿ ಸೇರ್ತಾನೆ. ಎರಡನೇದಾಗಿ ಪರಲೋಕವನ್ನು ಪಡ್ಕೊಳ್ತಾನೆ. ಪರಲೋಕವನ್ನು ಪಡ್ಕೊಳ್ಬೇಕಾದ್ರೆ ಸ್ವಾಮಿ ಸ್ವಾಮಿ ಅನ್ನೋದು ಅವಶ್ಯಕತೆ ಇಲ್ಲ, ಪ್ರಭುವೇ ಪ್ರಭುವೇ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ. ಮತ್ತೇನು ಮಾಡಬೇಕು? ಕೆಲಸ ಮಾಡಬೇಕಂತೆ. ಕೆಲಸ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕಕ್ಕೆ ಸೇರಿಕೊಳ್ಳುತ್ತಾನೆ. ಪರಲೋಕಕ್ಕೆ ಸೇರಿಕೊಳ್ಳುತ್ತಾನೆ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ
2ನೇ ಅಧ್ಯಾಯ 3ನೇ ವಚನ 4ನೇ ವಚನವನ್ನು ನೋಡೋಣ. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಏನು ಮಾಡುವುದು ಅಂತ ನೋಡುವಾಗ 2ನೇ ವಚನ ಅಂದರೆ 2ನೇ ಅಧ್ಯಾಯ 1ನೇ ವಚನ. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಅಂದರೆ ದೇವರಿಗೆ ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಅಂದರೆ ಎಲ್ಲರಿಗೋಸ್ಕರ ಪ್ರಾರ್ಥನೆಗಳು, ವಿಜ್ಞಾಪನೆಗಳು ಮಾಡಬೇಕು. ಮತ್ತು ಎಲ್ಲರಿಗೋಸ್ಕರ ಪ್ರಾರ್ಥನೆಗಳು, ವಿಜ್ಞಾಪನೆಗಳು ಮಾಡಬೇಕು ಅಂದಾಗ ಮತ್ತು ನಾವು ಹೇಗೆ ಇದ್ದರೆ ದೇವರು ಕೇಳ್ತಾರೆ? ನಾವು ವಾಕ್ಯದ ಪ್ರಕಾರ ಭಕ್ತರು ನೀತಿವಂತರಾಗಿದ್ದಾಗ ದೇವರು ಕೇಳ್ತಾರೆ. 4ನೇ ವಚನ ನೋಡಿ, ದೇವ್ರ ಚಿತ್ತ ಏನಾಗಿದೆ ಇಲ್ಲಿ ಗೊತ್ತಾಗುತ್ತೆ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಸಾಕುಮ, ಆತನ ಚಿತ್ತವಾಗಿದೆ. ಎಲ್ಲ ಮನುಷ್ಯರು ಅಂದರೆ ಪ್ರತಿ ಮನುಷ್ಯ ಸತ್ಯದ ಜ್ಞಾನದಲ್ಲಿ ಸೇರಿ ದೇವರ ರಕ್ಷಣೆಯನ್ನು ಪಡಿಬೇಕು. ಪ್ರತಿ ಮನುಷ್ಯರು ದೇವರ ದೃಷ್ಟಿಯಲ್ಲಿ ಏನಾಗಬೇಕು ಹೇಳಿ? ಸತ್ಯದ ಜ್ಞಾನವನ್ನು ಪಡ್ಕೊಳ್ಬೇಕಂತೆ. ರಕ್ಷಣೆಯನ್ನು ಹೊಂದಬೇಕು, ಸತ್ಯದ ಜ್ಞಾನವನ್ನು ಪಡ್ಕೋಬೇಕು. ಇದು ದೇವರ ಅನಾದಿ ಸಂಕಲ್ಪ. ಅಂದರೆ ನೀನಾಗಿರ್ಬೋದು, ನಾನಾಗಿರ್ಬೋದು, ರಕ್ಷಣೆಯನ್ನು ಪಡಿಬೇಕು, ಸತ್ಯದ ಜ್ಞಾನದಲ್ಲಿ ಸೇರಬೇಕು. ಸೇರೋದಕ್ಕೆ ಮಾರ್ಗ ಪ್ರಭು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ಅಂದರೆ ಆತನ ಮಾರ್ಗದಲ್ಲಿ ಜ್ಞಾನ ಇದೆ, ಸತ್ಯ ಇದೆ, ಅದೇ ರೀತಿಯಲ್ಲಿ ರಕ್ಷಣೆ ಎನ್ನುವಂಥದ್ದು ಇದೆ. ಈ ರಕ್ಷಣೆ ಮಾರ್ಗವನ್ನು ಪಡಿಬೇಕಾದರೆ ಪ್ರಿಯರ ದೇವರ ಮಕ್ಕಳಿರ, ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡು ಭಯ ಭಕ್ತಿಯಿಂದ ನಾವು ನಡಿಬೇಕಾಗುತ್ತೆ. ಅದಕ್ಕೆ ಈ ಮಾತುಗಳನ್ನು ಒಂದು ಸಾರಿ ಗಮನಿಸೋಣ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ದೇವರ ಚಿತ್ತವಾಗಿದೆ. ಎಲ್ಲರ ಎಲ್ಲರೂ ಏನಾಗಬೇಕಂತೆ? ಸತ್ಯದ ಜ್ಞಾನದಲ್ಲಿ ಸೇರಬೇಕು. ಅಂದರೆ ರಕ್ಷಣೆಯನ್ನು ಪಡೆದು, ರಕ್ಷಣೆಯನ್ನು ಅಂತ ನೋಡುವಾಗ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15, 16. ಹಾಂ ಹಾಂ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷೆ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಅಂದರೆ ತಿಮೋತಿಯನಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿದ್ದೇವೆ, ಎಲ್ಲರೂ ರಕ್ಷಣೆ ಹೊಂದಬೇಕು ಎನ್ನುವಂಥದ್ದು ದೇವರ ಚಿತ್ತವಾಗಿದೆ. ಎಲ್ಲರೂ ರಕ್ಷಣೆ ಹೊಂದಬೇಕಾದ್ರೆ ಯೇಸು ಕ್ರಿಸ್ತರು ಭೂಲೋಕಕ್ಕೆ ಬರಬೇಕು, ಪರಲೋಕದಿಂದ ಭೂಲೋಕಕ್ಕೆ ಬರಬೇಕು. ಅಂದರೆ ಪ್ರತಿಯೊಬ್ಬರೂ ರಕ್ಷಣೆ ಪಡಿಬೇಕು. ದೇವರ ಉದ್ದೇಶ ಏನು ಹೇಳಿ? ಪ್ರತಿಯೊಬ್ಬರೂ ರಕ್ಷಣೆಯನ್ನು ಪಡಿಬೇಕು. ಅದಕ್ಕೆ ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರನನ್ನು ಈ ಲೋಕಕ್ಕೆ ಕಳಿಸ್ಕೊಟ್ಟಿದ್ದಾನೆ. ಯೇಸು ಪ್ರಭು ಬಂದು ಮಹಾಜ್ಞಾನದ ಸಂಗತಿಗಳನ್ನು ತಿಳಿಸಿ, ಸುವಾರ್ತೆಯನ್ನು ಸಾರಿ, ಮರಣ ಹೊಂದಿ, ಸಮಾಧಿ ಮಾಡಲ್ಪಟ್ಟು 3ನೇ ದಿನದಂದು ಎದ್ದು ಬಂದ ನಂತರ ಹೇಳಿರುವಂಥ ಮಾತೇನಂತ ನೋಡುವಾಗ, ಸರ್ವ ಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ. ಅಂದರೆ ಯೇಸು ಕ್ರಿಸ್ತರ ಜನನ, ಮರಣ, ಪುನರುತ್ಥಾನವನ್ನು ಸಾರಿ, ದೇವರು ಯಾಕೆ ಈ ಜಗತ್ತನ್ನು ಉಂಟು ಮಾಡಿದ್ದಾನಂತ ಹೇಳಿ, ಮನುಷ್ಯರಾಗಿರುವಂಥ ನಾವು ಯಾಕೆ ಉಂಟಾಗಿದ್ದೀವಿ ಅಂತ ಹೇಳಿ, ಯೇಸು ಪ್ರಭು ಯಾಕೆ ಬಂದಿದ್ದಾರೆ ಎನ್ನುವಂಥದ್ದು ಹೇಳಿ, ಆಗ ಯೇಸು ಕ್ರಿಸ್ತರ ಸುವಾರ್ತೆಯನ್ನು ತಿಳ್ಕೊಂಡ ನಂತರ ಯಾರಾದರೂ ನಂಬಿದ ನಂತರ ದೀಕ್ಷೆಯನ್ನು ಪಡ್ಕೊಂಡ್ರೆ ಅವ್ರಿಗೆ ರಕ್ಷಣೆ ಎನ್ನುವಂಥದ್ದು ಬರುವಂಥದ್ದು. ರಕ್ಷಣೆ ಎನ್ನುವಂಥದ್ದು ಎಲ್ಲರೂ ಪಡ್ಕೋಬೇಕಾ ಅಥವಾ ಕೆಲವರು ಪಡ್ಕೋಬೇಕಾ ಅಂತ ನೋಡುವಾಗ, ಭೂಮಿಯ ಮೇಲೆ ಇದ್ದಂಥ ಪ್ರತಿ ಮನುಷ್ಯರು ರಕ್ಷಣೆ ಪಡಿಬೇಕೆನ್ನುವಂಥದ್ದೇ ದೇವರ ಅನಾದಿ ಸಂಕಲ್ಪ. ಆದ್ದರಿಂದ ಪ್ರಿಯರ ದೇವ್ರ ಮಕ್ಕಳಿರ, ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಿ ನಾವು ಭಕ್ತಿಯಿಂದ ನಡಿಬೇಕು. ಆಗ ನಡೆದು ವಾಕ್ಯದ ಪ್ರಕಾರ ಜೀವಿಸಿದಾಗ, ಆ ರೀತಿ ಬದುಕಿದಾಗ
ಆವಾಗ ನಾವು ದೇವರ ದೃಷ್ಟಿಯಲ್ಲಿ ಬೀಳ್ತೀವಿ. ಬಿದ್ದಾಗ ನಮ್ಮ ಪ್ರಾರ್ಥನೆ ಒಂದು ವೇಳೆ ವಾಕ್ಯದ ಪ್ರಕಾರ ಪ್ರಾರ್ಥನೆ ಇದ್ದರೆ ಅಂಥ ಪ್ರಾರ್ಥನೆಗಳನ್ನು ದೇವರು ಕೇಳ್ತಾರೆ. ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳ್ತಾರೆ. ನಾವು ಮಾಡುವಂಥ ಪ್ರಾರ್ಥನೆ ಕೇಳಬೇಕಾ? ಎಲ್ಲರೂ ಪ್ರಾರ್ಥನೆ ಕೇಳಬೇಕಂದ್ರೆ ಈ ರೀತಿಯಲ್ಲಿ ಪ್ರತಿಯೊಬ್ಬರು ವಾಕ್ಯದ ಪ್ರಕಾರ ಪ್ರತಿಯೊಬ್ಬರು ನಡ್ಕೋಬೇಕು, ಕೆಲಸ ಮಾಡಬೇಕು. ಮೊದಲನೇದಾಗಿ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ದೇವರು ಹೇಳಿರುವಂಥ ಕೆಲಸವನ್ನು ನಾವು ಮಾಡಬೇಕು. ದೇವರ ಕೆಲಸ ಮಾಡದೆ ಪ್ರಾರ್ಥನೆ ಮಾಡಿದರೆ ದೇವರು ಇಷ್ಟಪಡಲ್ಲ. ಆದ್ದರಿಂದ ಪ್ರಿಯರ ದೇವರ ಮಕ್ಕಳಿರ ಜಾಗ್ರತೆ. ಇನ್ನೊಂದು ಮಾತನ್ನು ನೋಡಿ ಮುಗಿಸ್ಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ ನೋಡಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನವನ್ನು ನೋಡಿ ಪ್ರಿಯ. ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಯಾರು ಸ್ವೇಚ್ಛವುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸುತ್ತಾರೋ ಅವರಿಗೆ ಕೋಪ, ರೌದ್ರಗಳು ಬರುವವು. ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವು, ಸಂಕಟವು ಬರುವವು. ಯೆಹೂದ್ಯರಿಗೆ ಮೊದಲು, ಆನಂತರ ಗ್ರೀಕರಿಗೆ ಸಹ, ಅಂದರೆ ಅನ್ಯರ ಎಲ್ಲರಿಗೂ ಸಹ ಆಗುತ್ತೆ. ಆನಂತರ ನೋಡಿ, ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು, ಮಾನವು, ಮನಃಶಾಂತಿಯು ಉಂಟಾಗುವುದು ಅಂತ ಗಮನಿಸಿರಿ ಪ್ರಿಯರ ದೇವ್ರ ಮಕ್ಕಳಿರ. ದೇವರು ಎಲ್ಲರನ್ನೂ ನೋಡ್ತಾ ಇದ್ದಾರೆ, ಎಲ್ಲರನ್ನೂ ಗಮನಿಸ್ತಾ ಇದ್ದಾರೆ. ಯಾರು ಭಕ್ತಿಯಲ್ಲಿ ಇದ್ದಾರೋ, ಯಾರು ಲೋಕದ ರೀತಿಯಲ್ಲಿ ಇದ್ದಾರೋ, ಯಾರು ಒಳ್ಳೆಯದನ್ನು ಮಾಡ್ತಾ ಇದ್ದಾರೋ, ಯಾರು ಕೆಟ್ಟದ್ದನ್ನು ಮಾಡ್ತಾ ಇದ್ದಾರೋ, ದೇವರು ಎಲ್ಲರನ್ನು ಗಮನಿಸ್ತಾ ಇದ್ದಾರೆ. ದೇವರ ಮೂಲಕ ನಾವು ಪ್ರತಿಫಲವನ್ನು ಪಡ್ಕೊಳ್ಬೇಕಂದ್ರೆ, ದೇವರ ಮೂಲಕ ಆತ್ಮಿಕವಾದಂಥ ವರಗಳನ್ನು, ಪ್ರತಿಫಲವನ್ನು ನಾವು ಪಡ್ಕೊಂಡು ನಿತ್ಯ ಜೀವವನ್ನು ನಾವು ಹೊಂದ್ಕೋಬೇಕಂದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ಈ ಲೋಕದಲ್ಲಿ ನಾವು ಭಕ್ತರಾಗಿ ನಡೆಯೋಣ, ನೀತಿವಂತರಾಗಿ ನಡೆಯೋಣ, ದೇವರ ಧ್ಯಾನದಲ್ಲಿ ಇರೋಣ, ಪ್ರಾರ್ಥನೆಯಲ್ಲೇ ಇರೋಣ, ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ದೇವರ ಸೇವೆ ಮಾಡೋಣ. ಈ ಕೆಲಸವನ್ನು ಮುಗಿಸ್ಕೊಂಡು ದೇವರು ಇರುವಂಥ ಪರಲೋಕವನ್ನು ಪಡ್ಕೊಳ್ಳೋಣ. ದೇವರು ಇರುವಂಥ ಮಹಾಲೋಕವನ್ನು, ಆ ಪರಲೋಕವನ್ನು ನಾವು ಪಡ್ಕೊಳ್ಳೋಣ. ಆ ಪರಲೋಕವನ್ನು ನಾವೆಲ್ಲರೂ ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ದೇವರು ಕೊಟ್ಟಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ. ದೇವರು ಕೊಟ್ಟಂಥ ಕೆಲಸ. ಆದ್ದರಿಂದ ಪ್ರಿಯರ ದೇವ್ರ ಮಕ್ಕಳಿರ, ಮತ್ತು ಈ ಗ್ರಾಮದಲ್ಲಿ ನರಸೀಪುರ ಎನ್ನುವಂಥ ಈ ಗ್ರಾಮದಲ್ಲಿ ಹಿರಿಯರು, ಸಹೋದರರು, ಹುಡುಗರು ಎಲ್ಲರೂ ಸೇರಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡಿದ್ದಾರೆ. ಕಾರಣ ಒಂದೇ, ದೇವರ ಕೆಲಸವನ್ನು ಮಾಡಬೇಕು. ಅದೇ ಈ ಕೆಲಸ ನಡೀತಾ ಇದೆಯಲ್ಲ, ದೇವರ ಕೆಲಸದಲ್ಲಿ ಒಂದು ಭಾಗ ಇದು. ದೇವರ ಕೆಲಸದಲ್ಲಿ ಒಂದು ಭಾಗ. ಈ ಒಂದು ಕೆಲಸದಲ್ಲಿ ನೀವೆಲ್ಲರೂ ಹಮ್ಮಿಕೊಂಡಿದ್ದೀರಾ, ಅನೇಕರು ಕಷ್ಟಪಡ್ತಾ ಇದ್ದೀರಾ. ದೇವರು ಎಲ್ಲರನ್ನು ಕಾಪಾಡಲಿ. ಓಕೆನಾ? ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ಒಂದು ಸಾರಿ ಎದ್ದು ನಿಂತ್ಕೊಂಡ್ರೆ ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ. ಭೂಮಿ ಆಕಾಶವನ್ನು, ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಬೆಳಗ್ಗೆಯಿಂದ ಇಷ್ಟು ತನಕ ನಿಮ್ಮ ವಾಕ್ಯಗಳನ್ನು ಸಾರಿದ್ದೇವೆ ತಂದೆ. ನಿಮ್ಮ ಪ್ರೀತಿಯನ್ನು, ನಿಮ್ಮ ಕಷ್ಟವನ್ನು, ನಿಮ್ಮ ಮನಸ್ಸನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದೇವೆ ತಂದೆ. ನಿಮ್ಮ ಮಕ್ಕಳು ತಿಳಿದಿದ್ದಾರೆ, ತಿಳ್ಕೊಂಡಿದ್ದಾರೆ. ಎಲ್ಲರನ್ನೂ ಆಶೀರ್ವದಿಸಿ ಕಾಪಾಡಿ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ನಿಮಿತ್ತವಾಗಿ ನಿಮ್ಮ ಮಕ್ಕಳು ಕಷ್ಟಪಟ್ಟು ಏರ್ಪಾಡು ಮಾಡಿದ್ದಾರೆ. ತಮ್ಮ ಕಷ್ಟದಲ್ಲಿ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ. ಯಾರ್ಯಾರು ಈ ಕಾರ್ಯಕ್ರಮದ ನಿಮಿತ್ತವಾಗಿ ಕಷ್ಟಪಟ್ಟಿದ್ದಾರೋ ಎಲ್ಲರನ್ನು ಬಲಪಡಿಸಿ ಈ ಕಾರ್ಯಕ್ರಮಕ್ಕೆ ತಂದೆಯಾದ ದೇವರೇ, ನಿಮ್ಮ ಮಕ್ಕಳು ಪುಟ್ಟರಾಜು, ಅದೇ ರೀತಿಯಲ್ಲಿ ವಸಂತು ನಾಯಕರಾಗಿ ನಿಂತುಕೊಂಡು ಕೆಲಸ ನಡೆಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಇನ್ನೂ ಹಿರಿಯರು, ಸಹೋದರರು ಇದ್ದಾರೆ ತಂದೆ. ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಬರುವಂಥ ಆತ್ಮಿಕವಾದಂಥ ಆಶೀರ್ವಾದವನ್ನು ದಯಪಾಲಿಸಿ, ಬಂದಿರುವಂಥ ಎಲ್ಲರನ್ನು ಆಶೀರ್ವದಿಸಿ, ಎಲ್ಲರನ್ನು ಬಲಪಡಿಸಿ, ನಿಮ್ಮ ಜ್ಞಾನವನ್ನು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳುವಂತೆ ಸಹಾಯ ಮಾಡಿ. ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ ತಂದೆ. ಈ ಲೋಕದಲ್ಲಿ ತಂದೆಯಾದ ದೇವರೇ, ಎಲ್ಲರೂ ಕೂಡ ಭಕ್ತರಾಗಿ, ನೀತಿವಂತರಾಗಿ ಜೀವಿಸಿ, ನಿಮ್ಮನ್ನು ಮಹಿಮೆಪಡಿಸಿ, ನಿಮ್ಮನ್ನು ಆರಾಧಿಸಿ,
ನಿಮ್ಮ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಿ ಈ ಜೀವಿತ ಕಾಲವನ್ನು ಮುಗಿಸಿಕೊಂಡು ನೀವಿರುವಂಥ ಪರಲೋಕವನ್ನು ಪಡೆದುಕೊಳ್ಳೋದಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಸಮರ್ಪಿಸ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು. ಪ್ರಿಯ ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.